ದಿನ ತಿಂಗಳ ಕೊನೆ ದಿವಸವಾಗಿರುವಂತ ಕಾರಣ ನಾವು ಹೊಸ ತಿಂಗಳ ವಾಗ್ದಾನವನ್ನು ಕೇಳಲಿಕ್ಕಿದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೊ ಹೊಸ ತಿಂಗಳ ವಾಗ್ದಾನದೊಂದಿಗೆ ಕರ್ತನು ನಮ್ಮ ಬಳಿಯಲ್ಲಿ ಹೊಸ ತಿಂಗಳ ವಾಗ್ದಾನದೊಂದಿಗೆ ಕರ್ತನು ನಮ್ಮ ಬಳಿಯಲ್ಲಿ ಮಾತನಾಡಲಿಕ್ಕಿದ್ದಾನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯಕ್ಕೆ ಆಧಾರವಾಗಿ 2 ಬೈಬಲಲ್ಲಿ ಓದ್ರಿ, ಕೈಯಲ್ಲಿ ಇರುವಂತ ಬೈಬಲಲ್ಲಿ ಓದ್ರಿ, ಪರಿಶುದ್ಧ ಬೈಬಲಲ್ಲಿ ಕೂಡ ಓದ್ರಿ. ಯೆಹೆಜ್ಕೇಲ ಪ್ರವಾದನೆ ಪುಸ್ತಕ 38ನೇ ಅಧ್ಯಾಯ 7ನೇ ವಾಕ್ಯ. ಸಿದ್ಧವಾಗಿರು, ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲಾ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೋ. ಹಲ್ಲೆಲೂಯ. ಸಿದ್ಧವಾಗಿರು, ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೋ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್. ಹಲ್ಲೆಲೂಯ. ಸಿದ್ಧವಾಗಿರು, ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲ ತಂಡಗಳನ್ನು ಸಿದ್ಧ ಮಾಡು. ಹಲ್ಲೆಲೂಯ. ನೀನು ಸಿದ್ಧವಾಗು, ನಿನ್ನಲ್ಲಿ ಕೂಡಿ ಬಂದಿರುವಂತ ಎಲ್ಲ ತಂಡಗಳನ್ನು ಸಹ ಸಿದ್ಧ ಮಾಡಿಕೊಳ್ಳು. ನೀನು ಅವುಗಳಿಗೆ ಪಾಲಕನಾಗಿರು. ನೀನು ಅವುಗಳಿಗೆ ಪಾಲಕನಾಗಿ ಇರು. ಇದು ನಮ್ಮ ಕೈಯಲ್ಲಿ ಇರುವಂತ ಸತ್ಯವೇದ ಹೇಳುತ್ತದೆ. ಪರಿಶುದ್ಧ ಬೈಬಲ್ ಏನು ಹೇಳುತ್ತದೆ ನೋಡೋಣ. ನೀನು ಸಿದ್ಧನಾಗಿ ನಿನ್ನ ಸಂಗಡ ಕೂಡಿ ಬಂದಿರುವ ನಿನ್ನ ಎಲ್ಲಾ ಕೂಟಗಳನ್ನು ಸಿದ್ಧ ಮಾಡಿಕೊಂಡು ನೀನು ಅವರಿಗೆ ಕಾವಲಿರು. ನೀನು ಅವರಿಗೆ ಗಾವಲನಾಗಿರು. ಹಲ್ಲೆಲೂಯ. ಕರ್ತನು ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೊ ಹೊಸ ತಿಂಗಳು 9ನೇ ತಿಂಗಳು ಹೇಗಿರುತ್ತದೆ, ನನ್ನ ಆಶೀರ್ವಾದ ಹೇಗಿರುತ್ತದೆ ಅಂತ ಕೇಳುವಾಗ ದೇವರು ಹೇಳುತ್ತಾನೆ, ನಿನ್ನ ಆಶೀರ್ವಾದ ಪರಿಪೂರ್ಣವಾಗಿ ಇರುವುದಿಗೆ ಸಿದ್ಧನಾಗು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಸೊ ನಿನ್ನ ಕುಟುಂಬದಲ್ಲಿ ಸಮಾಧಾನ ಉಂಟಾಗುವುದಿಗೆ ಸಿದ್ಧನಾಗು. ನಿನ್ನ ಕೈಯಿನ ಪ್ರಯಾಸಗಳನ್ನ ನಾನು ಆಶೀರ್ವದಿಸಬೇಕಂದ್ರೆ ಸಿದ್ಧನಾಗು. ಹಲ್ಲೆಲೂಯ. ನೀನ್ ಮಾತ್ರ ಅಲ್ಲ, ನಿನ್ನ ಕುಟುಂಬವನ್ನ ಸಿದ್ಧ ಮಾಡು. ಅವರ ಕುಟುಂಬದ ಜನರನ್ನ ಸಿದ್ಧ ಮಾಡು. ಅದು ಮಾತ್ರ ಅಲ್ಲ, ದೇವರು ನಿನಗೆ ಕೊಟ್ಟಿರುವಂತ ಎಲ್ಲ ತಂಡಗಳನ್ನು ಸಹ ಏನ್ ಮಾಡು, ಸಿದ್ಧಪಡಿಸು. ಆಮೇಲೆ ನೀನು ಪಾಲಕನಾಗಿರು. ಯವನ ಮಗನೇ, ಮಗಳೇ, ನೀನು ಗಾವಲುಗಾರನು. ಮಗಳೇ, ನೀನು ಗಾವಲುಗಾರಿ. ದೇವರು ಹೇಳ್ತಾರೆ, ನೀನು ನಾಯಕನಾಗಿರು. ಹಲ್ಲೆಲೂಯ. ಏನಿಗೆ ನಾಯಕನಾಗಿರು? ನಿನ್ನ ಕೈಯಲ್ಲಿ ಕೊಟ್ಟಿರುವಂತ, ದೇವರು ಕೊಟ್ಟಿರುವಂತ ಒಂದು ಕೂಟಕ್ಕೆ, ನಿನ್ನ ಕೈಯಲ್ಲಿ ಕೊಟ್ಟಿರುವಂತ, ದೇವರು ಕೊಟ್ಟಿರುವಂತ ಒಂದು ತಂಡಕ್ಕೆ ನೀನು ಯಾರಾಗಿರಬೇಕಂದ ದೇವರು ಕರೆದಾರೆ. ನೀನು ನಾಯಕನಾಗಿರಬೇಕು. ಎಲ್ಲರ ಮೇಲೆ ಅಭಿಷೇಕ ವಿಶೇಷವಾದದು. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಲೋಕವು ಪರಲೋಕದ ಜ್ಞಾನವನ್ನ, ವಿವೇಕವನ್ನ ಅರಿತುಕೊಳ್ಳುವುದೇ ಇಲ್ಲ, ಅರಿತುಕೊಳ್ಳುವುದಕ್ಕೂ ಸಾಧ್ಯವೇ ಇಲ್ಲ. ಹಲ್ಲೆಲೂಯ. ಆದ ಕಾರಣ ಈ ಲೋಕವು ದೇವ ದರ್ಶನವನ್ನ ನಮಗೆ ಯಾವತ್ತೂ ತೋರಿಸಿಕೊಡುವುದೇ ಇಲ್ಲ. ಆದರೆ ದೇವರ ಸಮ್ಮುಖವು ನಾವು ಎಷ್ಟು ವಿಶೇಷಿತವರು, ಎಂತ ವಿಶೇಷವಾದ ಕರೆಯುವಿಕೆಗೆ ಕರೆಯಲ್ಪಟ್ಟವರು. ಈ ಲೋಕ ಹೇಳ್ತದೆ ನಿನ್ನಿಂದ ಏನು ಆಗಲ್ಲ. ದೇವರು ಪರಲೋಕ ಹೇಳುತ್ತದೆ ನಿನ್ನಿಂದ ಆಗದಂತ ಕಾರ್ಯವು ಒಂದೂ ಇರುವುದಿಲ್ಲ. ಹಲ್ಲೆಲೂಯ. ಲೋಕ ಏನು ಹೇಳ್ತದೆ, ಅನೇಕ ಸಂದರ್ಭದಲ್ಲಿ ನಿನ್ನಿಂದ ಏನು ಆಗಲ್ಲ, ನಿನಗೆ ಯಾರಾದರೂ ಸಪೋರ್ಟ್ ಮಾಡಬೇಕು, ಯಾರಾದರೂ ಸಹಾಯ ಮಾಡುತ್ತಾರ ಎಂಬುದಾಗಿ ಲೋಕವು ನಿನ್ನನ್ನ ಕಡಿಮೆಯಾಗಿ ನಿನಗೆ ಕಾಣಿಸುತ್ತದೆ. ಆದರೆ ಪರಲೋಕ ಹೇಳುತ್ತದೆ, ಅನೇಕರಿಗೆ ಸಹಾಯ ಮಾಡುವಂತ ಶಕ್ತಿ ನಿನ್ನಲ್ಲೇ ಇದೆ. ನೀನೇ ಅನೇಕರಿಗೆ ಸಹಾಯಕನು, ನೀನೇ ಅನೇಕರಿಗೆ ಸಹಾಯಕಲು ಎಂಬುದಾಗಿ ದೇವರು ನಮ್ಮನ್ನ ಆಶೀರ್ವದಿಸಿ ಇಟ್ಟಿದ್ದಾನೆ. ಈ ಆಶೀರ್ವಾದವನ್ನ ದೇವರು ಕೊಡುವುದಕ್ಕೆ ರೆಡಿ. ಅಪ್ಪ ಹೇಳಿದರು, ಶಿಷ್ಯರೆಲ್ಲ ಅಳುತ್ತಾ ನಿಂದಿರುವಾಗ, ಯಪ್ಪ ನಾನು ನಿಮಗೆ ಮುಂಚೆ ಹೋಗಿ ನನ್ನ ತಂದೆಯಾದ ದೇವರ
ಪರಲೋಕದಲ್ಲಿ ಅನೇಕ ಬಿಡಾರಗಳು ಉಂಟು. ನಿಮಗಾಗಿ ಒಂದು ಮನೆಯನ್ನ ಸಿದ್ಧ ಮಾಡಕ್ಕೆ ಹೋಗುತ್ತೇನೆ ಅಂತ ಹೇಳಿದಂತ ದೇವರು ಈಗ ಹೇಳುತ್ತಾ ಇದ್ದಾರೆ, ನಿನಗಾಗಿ ಎಲ್ಲ ಸಿದ್ಧ ಮಾಡಿ ಆಯಿತು. ಹಲ್ಲೆಲೂಯಾ. ನಾನು ಹೇಗೆ ಏರಿ ಹೋಗಿದ್ದೇನೋ ಹಾಗೆ ತಿರುಗಿ ಬಂದು ನಿಮ್ಮನ್ನ ಕರೆ ಹೊಯ್ಯುವುದಿಗೆ, ನಿಮ್ಮನ್ನ ಕರಕೊಂಡು ಹೋಗುವುದಿಗೆ ನಾನು ಹಿಂತಿರುಗಿ ಬರುತ್ತೇನೆ ಅಂತ ಹೇಳಿ ಹೋಗಿದಂತ ದೇವರು ಈಗ ಹಿಂತಿರುಗಿ ಬರುವಂತ ಕಾಲ ಸಮೀಪವಾಯಿತು. ಆದ ಕಾರಣ ಸಭೆಯೇ, ವಾಗ್ದಾನ ಹೊಂದಿದಂತ ಸಭೆಯೇ, ಆಶೀರ್ವಾದಕ್ಕೆ ಬಾಧ್ಯರಾಗಿರುವಂತ ಸಭೆಯೇ, ನಿನ್ನ ಕಣ್ಣೀರು ಒರೆಸಲ್ಪಡುವಂತ ಕಾಲ, ನಿನ್ನ ಹಸುವೆ ಎಲ್ಲ ತೀರುವಂತ ಕಾಲ. ಇನ್ನು ಮೇಲೆ ನಿನಗೆ ಕಣ್ಣೀರು ಇರುವುದಿಲ್ಲ, ಇನ್ನು ಮೇಲೆ ನಿನಗೆ ಹಸುವೆ ಇರುವುದಿಲ್ಲ, ಇನ್ನು ಮೇಲೆ ನಿನಗೆ ಗೋಲಾಟ ಇರುವುದಿಲ್ಲ, ಇನ್ನು ಮೇಲೆ ನಿನ್ನ ಜೀವಿತದಲ್ಲಿ ಸಂತೋಷ ಮಾತ್ರವೇ ನಿನ್ನ ಪಾಲಾಗಿರುತ್ತದೆ, ಕೊಂಡಾಟ ಮಾತ್ರವೇ ನಿನ್ನ ಪಾಲಾಗಿ ಇರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ದಿನವು ಬಂದಿದೆ, ಆದ್ರೆ ಅದನ್ನ ಕೊಡುವುದಿಗೆ ನಾನು ಸಿದ್ಧನಾಗಿದ್ದೇನೆ. ಸಭೆಯೇ, ಅದನ್ನ ಹೊಂದುವುದಿಗೆ ನೀನು ಸಿದ್ಧನಾಗು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀನು ಸಿದ್ಧರಾಗಪ್ಪ. ನೀನು ಅನ್ಕೊಳ್ತಾ ಇದ್ದೀ ನಾನು ಬಲಗೀನಲ್ಲ ಅಲ್ಲ. ನೀನು ಸಿದ್ಧರಾಗುವುದು ಮಾತ್ರ ಅಲ್ಲ, ನಿನ್ನ ಸಂಗಡ ನಾನು ಕೊಟ್ಟಿರುವಂತ ಅನೇಕ ದಂಡಗಳನ್ನು ಸಹ ಸಿದ್ಧಪಡಿಸುವುದಿಗೆ ನಿನ್ನಲ್ಲಿ ಶಕ್ತಿ ಉಂಟು, ನಿನ್ನಲ್ಲಿ ದೇವರ ಬಲ ಉಂಟು. ನೀನು ಅವರಿಗೆ ದಾಸನಾಗಿ ಅಲ್ಲ, ನೀನು ಅವರಿಗೆ ಪಾಲಕರಾಗಿ ಇರುವುದಿಗೆ ದೇವರು ನಿನ್ನನ್ನು ಅಭಿಷೇಕ ಮಾಡಿ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಯಾರು ಹೇಳೋದೇ ಬೇಡ, ನಾವು ಎಲ್ಲದಕ್ಕೂ ಸಿದ್ಧರಾಗಿರ್ತೇವೆ. ಎಲ್ಲದಕ್ಕೂ ಒಂದು ಮದುವೆ ಅಂದ್ರೆ ಸಾಕು. ಅಪ್ಪ, ಒಂದು ಅರಿವೆ ಅಂಗಡಿ ಒಳಗಡೆ ಹೋದ್ರೆ ಇರುವಂತ ಎಲ್ಲಾ ಸೀರೆಗಳನ್ನ ತೆಗೆದು ಹಾಕಿ ಬೆಸ್ಟ್ 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 ಅಂತ ಹುಡುಕಿ ಯಾರು ಕೂಡ ಹಾಕಿರಲೇಬಾರದು. ನನ್ನನ್ನು ನೋಡಿದವರು ಕೇಳಬೇಕು, ಎಲ್ಲಿ ತಗೊಂಡ್ರಿ ಇದನ್ನ? ನಾವು ಎಲ್ಲೂ ನೋಡಿಲ್ಲ ಅಂತ ಒಂದು ಸುಂದರವಾದ ಒಂದು ಇದನ್ನ ಹುಡುಕಿ ತಗೊಂಡು ಹಾಕಿ. ಸೊ ವಿಡಿಯೋ ತಗೊಳ್ಳುವವನು ವಿಶೇಷವಾಗಿ ವಿಡಿಯೋ ತಗೊಳ್ಬೇಕು. ಊಟ ಅಡಿಗೆ ಮಾಡುವವನು ಯಾರು ಬೆಸ್ಟ್ ಮಾಡ್ತಾನೆ. ನಮ್ಮ ಮದುವೆಯಲ್ಲಿ ಬಂದು ಊಟ ಮಾಡಿದವರು ಹೇಳಬೇಕು, ಅಯ್ಯ ನಿಮ್ಮ ಮದುವೆಯಲ್ಲಿ ಊಟ ಮಾಡಿದಂತ ರೀತಿಯಲ್ಲಿ ಎಲ್ಲೂ ನಾನು ಅಷ್ಟು ರುಚಿಯಾಗಿ ಮಾಡಿಲ್ಲ ಅಂತ ಹೇಳಬೇಕು. ಅಷ್ಟು ಹುಡುಕ್ಬೇಕು. ಎಲ್ಲ ಸಿದ್ಧತೆ ಅದು ಆಟೋಮೆಟಿಕ್ ಆಗಿ ಬಂದು ಬಿಡ್ತದೆ. ಮನೆ ಕಟ್ಟಬೇಕಂದ್ರೆ ಸಿದ್ಧತೆ ಬಂದು ಬಿಡ್ತದೆ. ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಸಿದ್ಧತೆ ಬಂದು ಬಿಡ್ತದೆ. ಒಂದು ಊರಿಗೆ ಹೋಗ್ಬೇಕಂದ್ರೆ ಏಪ್ಪ, ಒಂದು ತಿಂಗಳ ಮುಂಚೆನೆ ಆ ಊರಿಗೆ ಹೋಗುವುದಕ್ಕೆ ಎಲ್ಲ ರೆಡಿ. ತಾಯಿಯನ್ನ ನೋಡ್ಬೇಕಂತ ಹೆಣ್ಮಗಳು ಹೊರಟ್ರೆ ತಾಯಿಗೆ ಇಷ್ಟವಾದದ್ದು, ತಮ್ಮನಿಗೆ ಇಷ್ಟವಾದದ್ದು ಎಲ್ಲವನ್ನು ಪ್ರಿಪೇರ್ ಮಾಡ್ತಾಳೆ. ಆದ್ರೆ ತಾಯಿ ಮಕ್ಕಳನ್ನ ನೋಡಕ್ ಬರ್ಬೇಕಂದ್ರೆ ಮಕ್ಕಳಿಗೆ ಯಾವುದು ಇಷ್ಟ, ಅಳಿಯನಿಗೆ ಯಾವುದು ಇಷ್ಟ, ಮೊಮ್ಮಕ್ಕಳಿಗೆ ಯಾವುದು ಇಷ್ಟ ಎಲ್ಲ ಪ್ರಿಪೇರ್ ಮಾಡಿ ಏನ್ ಮಾಡ್ತಾರೆ, ಎಲ್ಲರೂ ಪ್ರಿಪೇರ್ ಆಗುತ್ತಾರೆ. ಹಲ್ಲೆಲೂಯಾ, ಪ್ರೈಸ್. ಈ ಲೋಕದ ವಿಷಯಗಳಲ್ಲಿ ಪ್ರಿಪೇರ್ ಆಗ್ರಿ. ಸಂಪಾದನೆ ಮಾಡುವುದಕ್ಕೆ ಈ ರೀತಿಯಾಗಿ ಸಂಪಾದನೆ ಮಾಡ್ರಿ. ಈ ರೀತಿಯಾಗಿ ನಿಮ್ಮ ಕುಟುಂಬದ ಆಶೀರ್ವಾದಕ್ಕೆ, ನಿಮ್ಮ ಕುಟುಂಬಗಳಲ್ಲಿ ಈ ಲೋಕದಲ್ಲಿ ಸಿಕ್ಕುವಂತ ಆಶೀರ್ವಾದಗಳಿಗೆ ಈ ರೀತಿಯಾಗಿ ಮಾಡ್ರಿ ಅಂತ ಸಭೆ ಹೇಳಿಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಸಭೆಗಿಂತ ಯೂಟ್ಯೂಬ್ ಬಹಳ ಹೇಳಿಕೊಡ್ತಾರೆ. ಅಡಿಗೆ ಮಾಡುವುದಕ್ಕೂ ವೆರೈಟೀಸ್. ಆವಾಗಲೆಲ್ಲ ಒಂದು 5 ಸಾಂಬಾರ್. ಈ 5 ಸಾಂಬಾರ್ ಬಿಟ್ರೆ ಬೇರೆ ಸಾಂಬಾರೇ ಬರುವುದಿಲ್ಲ. ಇವತ್ತು ವೆರೈಟೀಸ್ಗೆ ಲೆಕ್ಕನೇ ಇಲ್ಲ. ಸಾವಿರಾರು, ನೂರಾರು ವೆರೈಟೀಸ್. ಚಿಕನ್ ಅಲ್ಲೇ ಒಂದು 100 ವೆರೈಟೀಸ್, ಮಟನ್ ಅಲ್ಲಿ ಒಂದು 200 ವೆರೈಟೀಸ್, ತರಕಾರಿಯಲ್ಲಿ ಏನೇನು ವೆರೈಟೀಸ್ ಮಾಡಬೇಕ ಎಲ್ಲ ವೆರೈಟೀಸ್ಗಳು ಎಲ್ಲರಿಗೂ ಗೊತ್ತು. ಇದೆಲ್ಲ ನಿಂತುಕೊಂಡು ಇಲ್ಲಿ ಪ್ರಸಂಗ ಮಾಡಬೇಕಾದ ಅವಶ್ಯಕತೆ ಇದೆಯಾ? ನಿನ್ನ ಗಂಡನಿಗೆ ಒಳ್ಳೆ ರೀತಿಯಲ್ಲಿ ನೀನು ಹೇಗೆ ಊಟ ಕೊಡಬೇಕು, ಅವನನ್ನ ಹೇಗೆ ಕವರ್ ಮಾಡಬೇಕಂತ ನಾನು ಒಂದು ಅಡಿಕೆ ಟಿಪ್ಸ್ ನಿಮಗೆ ಹೇಳಬೇಕಾದ ಅವಶ್ಯ ಉಂಟಾ ಇಲ್ಲಿ? ಅದೇ ಎಲ್ಲ ಹೇಳಿಕೊಡ್ತಾ ಇದೆಯಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗಿಂತ ಚೆನ್ನಾಗಿನೇ ನೀವು ಉಣ್ತಾ ಇದ್ದೀರಾ. ನೀವು ಟೇಸ್ಟ್ ಮಾಡಿರೋದನ್ನ ನಾನು ಟೇಸ್ಟೇ ಮಾಡಿಲ್ಲ. ನನ್ನ ಮಗ ಒಂದು ಏರಿಯಾಕ್ಕೆ
ಕೆಲಸಕ್ಕೆ ಹೋಗಿದ್ದಾನೆ. ಅವನು ನನಗೆ ಬಂದು ಹೇಳಿದ, ಆ ಏರಿಯಾದಲ್ಲಿ ಇರುವಂತ ಎಲ್ಲ ಹೋಟೆಲ್ ಕದಮ್ ಹೋಗಯ್ಯ, ಎಲ್ಲ ಹೋಟೆಲ್ ಟೇಸ್ಟ್ ನೋಡಿ ಆಯ್ತಂತ. ಅಲ್ಲೆಲ್ಲೋಯ. ಸೊ ಹೀಗಾಗಿ ಲೋಕದಲ್ಲಿ ದೇವರು ಸಿದ್ಧರಾಗುವಂತ, ಏನಕ್ಕೆ ದೇವರು ಸಿದ್ಧರಾಗಕ್ಕೆ ಹೇಳುತ್ತಾನೆ ಅಂದರೆ ಕರ್ತನು ಹೇಳ್ತಾ ಇದ್ದಾನೆ, ನಾನು ಸಿದ್ಧ ಮಾಡಿ ಇಟ್ಟಿದ್ದದನ್ನ, ನಾನು ನಿನಗೆ ವಾಗ್ದಾನ ಕೊಟ್ಟದನ್ನ ನೀನು ಹೊಂದಿಕೊಳ್ಳುವುದಕ್ಕಾಗಿ ಸಿದ್ಧರಾಗು. ಈ ಭೂಮಿಯಲ್ಲಿ ಸರಿ, ಪರಲೋಕದಲ್ಲಿ ಸರಿ, ನಿನಗಾಗಿ ಏನು ವಾಗ್ದಾನ ಕೊಟ್ಟೇನೋ ಅದು ಎಲ್ಲವೂ ರೆಡಿ. ಅದನ್ನ ಹೊಂದಿಕೊಳ್ಳುವುದಿಗೆ ನೀನು ಪ್ರಿಪೇರ್ ಆಗು ಅಂತ ದೇವರು ಹೇಳ್ತಾನೆ. ಆದರೆ ಅದರಲ್ಲಿ ಅತಿ ಮುಖ್ಯವಾದ ಒಂದು ಸಂದೇಶ, ನಾನು ಏನಕ್ಕಾಗಿ ಸಿದ್ಧವಾಗುವುದಕ್ಕೆ ನನ್ನ ದೇವರು ಬಯಸುತ್ತಾನೆ. ಈ ಲೋಕದಲ್ಲಿ ನಿನ್ನ ನೋಡುವಂಥದ್ದು, ಅನುಭವಿಸುವಂಥದ್ದು ಎಲ್ಲವೂ ಟೆಂಪರವರಿ, ಎಲ್ಲ ಟೆಂಪರವರಿ. ಅದು ಒಂದು ದಿನದಲ್ಲಿ ನಾಶವಾಗಲೇ ಬೇಕು, ನಾಶನೆಗೆ ಗುರಿಯಾಗಿದೆ. ಆದರೆ ದೇವರು ನಮ್ಮನ್ನ ಸಿದ್ಧವಾಗ ಅನ್ನುವಂಥ ಕಾರ್ಯಗಳು ಎಂದಿಗೂ ನಾಶವಾಗದಂತ ಪರ್ಮನೆಂಟ್ ಕಾರ್ಯದಲ್ಲಿ ನಮ್ಮನ್ನ ಸಿದ್ಧ ಮಾಡುವುದಿಗೆ ದೇವರು ಸಭೆಗೆ ಕೂಗನ್ನ, ಆತನ ಶಬ್ದವನ್ನ, ಆತನ ಧ್ವನಿಯನ್ನ ಸಭೆಗೆ ಹೇಳುವಂತವನಾಗಿದ್ದಾನೆ. ನನ್ನ ಮಗನೇ, ನನ್ನ ಮಗಳೇ, ನೀನು ಏನಕ್ಕೆ ಸಿದ್ಧವಾಗ ಅಂತ ನೀವು ಕೇಳುವಾಗ ಆಮೋಸ ಪ್ರವಾದನೆಯ ಮೂಲಕ ದೇವರು ಮಾತಾಡ್ತಾನೆ. ಆಮೋಸ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ನೀನು ನಿನ್ನ ದೇವರನ್ನ ಎದುರುಗೊಳ್ಳಲು ಸಿದ್ಧ ಮಾಡಿಕೋ. ಯಾರಿಗೆ ಸಿದ್ಧ ಮಾಡಿಕೋ? ನಿನ್ನ ದೇವರನ್ನ ಎದುರುಗೊಳ್ಳಲು. ಈ ಭೂಮಿಯನ್ನ ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದಂತ ದೇವರು ಈ ಭೂಮಿಯನ್ನ ಅಳಿಸುವಂತ ಕಾಲ ಅತಿ ಸಮೀಪವಾಗಿದೆ. ಈ ಭೂಮಿಯಲ್ಲಿ ಯಾವುದು ಇರುವುದಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳಿದ್ದು ಲೋಕಕ್ಕೆ ಕತ್ತಲೆಯ ಕಾಲ, ಲೋಕದ ಜನರಿಗೆ ಕಾರ್ಗತ್ತಲೆಯ ಕಾಲ. ನಿನ್ನ ಮೇಲಾದರೂ ಯೆಹೋವನ ತೇಜಸ್ಸು ಉದಯಿಸುತ್ತದೆ. ಹಲ್ಲೆಲೂಯಾ. ಈ ಲೋಕಕ್ಕೆ ಬರುವಂತ ನಾಶನದಲ್ಲಿ ನೀನು ನಾನು ತಪ್ಪಿಸಿಕೊಳ್ಳುವುದಕ್ಕಾಗಿ ನಮ್ಮನ್ನ ಸೃಷ್ಟಿ ಮಾಡಿದಂತ ದೇವರು, ಈ ಲೋಕವನ್ನ ಸೃಷ್ಟಿ ಮಾಡಿದಂತ ದೇವರು, ಈ ಲೋಕವನ್ನ ಅಳಿಸುವುದಕ್ಕೆ ಮುಂಚೆ ಎಲ್ಲ ಆಕಾಶದಲ್ಲಿ ಏರಿ ಹೋಗಿದಂತ ಯೇಸು, ನಾನು ಹಿಂತಿರುಗಿ ಬಂದು ನಿಮ್ಮನ್ನ ಕರೆಹೊಯ್ಯುವೆನು ಎಂಬುದಾಗಿ ಹೇಳಿದಂತ ದೇವರು ಪುನಃ ಕರೆಹೊಯ್ಯುವುದಿಗೆ ಬರಲಿಕ್ಕಿದ್ದಾನೆ. ಮಧ್ಯ ಆಕಾಶದ ಮೇಲೆ ನಮ್ಮ ದೇವರು ಬರಲಿಕ್ಕಿದ್ದಾನೆ. ಆ ರಹಸ್ಯವಾದ ಬರುವಣಿಕೆಯಲ್ಲಿ ದೇವರು ಬಂದು ಈ ನಾಶನವು ನಿನ್ನ ನನ್ನ ಮೇಲೆ, ಸಭೆಯ ಮೇಲೆ ಆಗಬಾರದು ಎಂಬುದಾಗಿ ನಮ್ಮನ್ನ ಕರಕೊಂಡು ಹೋಗುವುದಿಗೆ ಬರುವಾಗ ನಿನ್ನ ದೇವರನ್ನ ಎದುರುಗೊಳ್ಳುವುದಿಗೆ ನೀನು ಸಿದ್ಧನಾಗು. ಹಲ್ಲೆಲೂಯಾ. ಎಲ್ಲರೂ ದೇವರನ್ನ ಎದುರುಗೊಳ್ಳಕ್ಕೆ ಸಾಧ್ಯ ಇಲ್ಲ. ಸಿದ್ಧರಾಗುವವರು ಮಾತ್ರ ದೇವರನ್ನ ಎದುರುಕೊಳ್ಳಕ್ಕೆ ಸಾಧ್ಯ. ಸಭೆಗೆ ಬರುವಂತ ಎಲ್ಲರೂ ದೇವರನ್ನ ಎದುರುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಸಿದ್ಧರಾಗಿ ಇರುವವರು ಮಾತ್ರ ದೇವರನ್ನ ಎದುರುಗೊಳ್ಳುವುದಕ್ಕೆ ಸಾಧ್ಯ. ಸೊ ಯಾಕೆ ದೇವರನ್ನ ಎದುರುಗೊಳ್ಳಬೇಕು? ಈ ಕೊನೆ ಕಾಲದಲ್ಲಿ ದೇವರ ರಹಸ್ಯ ಬರುವಣಿಕೆ ನಂತರ ಏನ್ ನಡೆಯಲಿಕ್ಕಿದೆ? ಕ್ರಿಸ್ತ ವಿರೋಧಿಯ ಕಾಲ. ಅದರಲ್ಲಿ 7 ವರ್ಷ ಕ್ರಿಸ್ತ ವಿರೋಧಿಯ ಕಾಲ. ಈ 7 ವರ್ಷ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಮೊದಲು 3.5 ವರ್ಷ ಉಪದ್ರವ ಕಾಲ. ಆ ನಂತರ ಮತ್ತೆ ಬರುವಂತ 3.5 ವರ್ಷ ಮಹಾ ಉಪದ್ರವ ಕಾಲ. ಇದರಲ್ಲಿ ಎಂತ ಮನುಷ್ಯನು ಸಹ ಜೀವನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ಹೇಳ್ತಿರಲ್ಲ ನೀವು, ಅಯ್ಯೋ ನನ್ನ ಕಷ್ಟ ಯಾರಿಗೂ ಬರಬಾರದು, ನನ್ನ ಸಮಸ್ಯೆಗಳು ಯಾರಿಗೂ ಬರಬಾರದು, ನನ್ನಂತ ಒಂದು ದರಿದ್ರರು ಜಗತ್ತಲ್ಲೇ ಹುಟ್ಲೇಬಾರದು ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇವತ್ತು ಇರುವಂತ ಕಷ್ಟವೆಲ್ಲ ಲೆಕ್ಕಕ್ಕೆ ಇಲ್ಲ. ಇವತ್ತು ಇರುವಂತ ನಿಮ್ಮ ಸಮಸ್ಯೆಗಳೆಲ್ಲ ಲೆಕ್ಕಕ್ಕೆ ಇಲ್ಲ. ಒಂದು ವೇಳೆ ದೇವರ ಬರುವಣಿಕೆಯಲ್ಲಿ ನಾವು ಒಯ್ಯಲ್ಪಡದೆ, ದೇವರನ್ನ ಎದುರು ನೋಡದೆ ನಾವು ಕೈ ಬಿಡಲ್ಪಡುವುದಾದರೆ ಅವತ್ತು ಬರಲಿಕ್ಕಿದೆ ಸಮಸ್ಯೆಗಳು. ಯಪ್ಪ ಅದನ್ನ ತಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದನ್ನ ಬೈಬಲ್ ಹೇಳಿದಂತ ಕಾರ್ಯಗಳನ್ನ
ಸ್ವಲ್ಪ ನಿಮಗೆ ಹೇಳಿಕೊಟ್ಟು ಆಮೇಲೆ ಮುಂದಿನ ಕಾರ್ಯಗಳನ್ನ ನಾವು ಗಮನಿಸೋಣ. ಪ್ರಕಟಣೆ 6ನೇ ಅಧ್ಯಾಯ ತೆಗೆದುಕೊಳ್ಳಮ್ಮ. ಪ್ರಕಟಣೆ 6ನೇ ಅಧ್ಯಾಯ 15ನೇ ವಾಕ್ಯದಿಂದ 17ನೇ ವಾಕ್ಯ ತನಕ ಸ್ವಲ್ಪ ಓದುವುದನ್ನ ಗಮನಿಸೋಣ. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಯಾರೆಲ್ಲ? ಭೂರಾಜರು, ಪ್ರಭುಗಳು, ಸಮಸ್ತ ಅಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಪರಾಕ್ರಮ ಜಿಂಪಾಡಿಗಳು, ಎಲ್ಲಾ ದಾಸರು, ಸ್ವತಂತ್ರರು, ಬೆಟ್ಟಗಳ ಕವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನು ಮರೆ ಮಾಡಿಕೊಂಡು ಅವರನ್ನ ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಸೂಸೈಡ್ ಮಾಡಿಕೊಳ್ಳಕ್ಕೆ ಹೋಗ್ತಾರೆ. ಯಾರಲ್ಲ? ನೀವು ಅನ್ಕೊಂಡಿದ್ದೀರಾ ರೊಕ್ಕ ಇದ್ರೆ ಚೆನ್ನಾಗಿರ್ತಾರಂತ. ಆದ್ರೆ ಆ ದಿನದಲ್ಲಿ ಐಶ್ವರ್ಯವಂತರು, ರಾಜರು, ಎಲ್ಲ ಅಧಿಪತಿಗಳು, ದಾಸರು, ಎಲ್ಲ ಸ್ವಾಧೀನ ಮಾಡಿಕೊಳ್ಳುವಂತ ಸ್ವತಂತ್ರರು ಎಲ್ಲರೂ ಏನ್ ಮಾಡ್ತಾರೆ? ಸೂಸೈಡ್ ಮಾಡಿಕೊಳ್ಳಬೇಕು, ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕು. ಬೆಟ್ಟಗಳೇ, ಗುಟ್ಟಗಳೇ, ನಮ್ಮ ಮೇಲೆ ಬೀಳಿರಿ. ಯಾಕೆ? ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ, ಸಿಂಹಾಸನದ ಮೇಲೆ ಕೂತಿರುವಂತ ಆತನ ಮುಖಕ್ಕೂ, ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಯಜ್ಞದ ಕುರಿಯಾಗಿರುವಂತ ಯೇಸು ಕ್ರಿಸ್ತನ ಕೋಪ, ಯೇಸು ಕ್ರಿಸ್ತನನ್ನ ಈ ಜಗತ್ತು ಪ್ರೀತಿ ಸ್ವರೂಪನಾಗಿ ಕಂಡಿದೆ. ಆದ್ರೆ ಪುನಃ ಯೇಸು ಕ್ರಿಸ್ತನು ಬರುವಾಗ ಆತನ ಕೋಪದ ಮುಖವನ್ನ, ರೌದ್ರದ ಮುಖವನ್ನ ಕಾಣಲಿಕ್ಕಿದೆ. ಆತನು ಪ್ರೀತಿ ಸ್ವರೂಪವನಾಗಿ ಪಾಪಿಗಳನ್ನ ಶಮಿಸುವವನಾಗಿ ಬರುವುದಿಲ್ಲ. ಆತನು ದಂಡಿಸುವವನಾಗಿ, ಕೋಪ ಮುಖವುಳ್ಳವನಾಗಿ ಆತನು ಬರಲಿಕ್ಕಿದ್ದಾನೆ. ಅದಕ್ಕೆ ಮುಂಚೆಯೇ ನೀನು ನಾನು ಆತನ ಸಂಗಡ ಮೇಘವಾಹನರಾಗಿ ಒಯ್ಯಲ್ಪಡುವುದಿಗೆ ನೀನು ನಾನು ಸಿದ್ಧರಾಗಬೇಕಂತ ಕರ್ತನು ಹೇಳುತ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ಕಷ್ಟ, ಈ ಮಾತು, ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಬೇಕು, ದೇವರ ಮುಖವನ್ನ ನೋಡಕ್ಕೆ ಆಗ್ಲಿಲ್ಲ, ಬೆಟ್ಟಗಳೇ ಗುಟ್ಟಗಳೇ ನನ್ನ ಮೇಲೆ ಬೀಳಿರಿ ಎಂಬುದಾಗಿ ಜನರು ಗೋಳಾಡುವಂತ ದಿನ ಬರ್ಲಿಕ್ಕಿದೆ. ಆಮೇಲೆ ಓದಮ್ಮ. ಬೇರೆ ಮೈಕ್ ಕೊಡು. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ. ಅವರ ಕೋಪವು ಕಾಣಿಸುವಂತ ಮಹಾದಿನ ಬಂದದೆ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕೋಪದ ದಿನದಲ್ಲಿ ಯಾರು ನನ್ನ ಮುಂದೆ ನಿಲ್ಲಕ್ಕೆ ಆಗಲ್ಲ. ಆದ ಕಾರಣ ಸಭೆಯೇ, ನನ್ನ ಮಕ್ಕಳೇ, ಆ ಕೋಪದ ದಿನಕ್ಕೆ ನೀನು ಗುರಿ ಆಗದಂತೆ, ಆ ಕೋಪದ ದಿನದಲ್ಲಿ ನೀನು ಈ ಭೂಮಿ ಮೇಲೆ ಉಳಿಯದಂತೆ, ನನ್ನಲ್ಲಿ ಒಯ್ಯಲ್ಪಡುವುದಿಗೆ, ಸಂತೋಷಕ್ಕೆ, ಸಮಾಧಾನಕ್ಕೆ, ಆನಂದಕ್ಕೆ. ಒಂದು ಸುಂದರವಾದ ಒಂದು ಹಾಡು. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಎಲ್ಲಿದ್ದಾನೆ? ಹಾಡುವ, ಕುಣಿದಾಡುವ, ಹಾಡುವ, ಕುಣಿದಾಡುವ, ಹಾಡುವ, ಕೊಂಡಾಡುವ, ಹಾಡುವ, ಕುಣಿದಾಡುವ. ಓ ಹಲ್ಲೆಲೂಯಾ. ಆನಂದವೇ, ಎಲ್ಲೂ ಎಲ್ಲದ ಸಂತೋಷವೇ, ಹಲ್ಲೆಲೂಯಾ. ಆನಂದವೇ, ಓ ಎಲ್ಲೂ ಎಲ್ಲದ ಸಂತೋಷವೇ. ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ, ಹರ್ಷ ಉಲ್ಲಾಸವು ಎಲ್ಲಿದ್ದಾನೆ? ನನ್ನ ತಂದೆಯ ಮನೆಯಲ್ಲಿ ಹರ್ಷ ಉಲ್ಲಾಸವು ಎಲ್ಲಿದ್ದಾನೆ? ಕಾದಿದ್ದೇನು, ಕಂಡುಕೊಂಡೆನು, ಕಣ್ಣೀರೆಲ್ಲ ಒರೆಸುವನು. ಓ ಕಾದಿದ್ದನು, ಕಂಡುಕೊಂಡನು, ಆಮೇಲೆ ಕಣ್ಣೀರೆಲ್ಲ ಒರೆಸುವನು. ಹಾಡುವ, ಕೊಂಡಾಡುವ, ಹಾಡುವ, ಕುಣಿದಾಡುವ, ಓಹೋ ಹಾಡುವ, ಕೊಂಡಾಡುವ, ಓ ಹಾಡುವ, ಕುಣಿದಾಡುವ. ಆಮೆನ್. ಹಲ್ಲೆಲೂಯಾ. ಆನಂದವೇ, ಎಲ್ಲೂ ಎಲ್ಲದ ಸಂತೋಷವೇ, ಹಲ್ಲೆಲೂಯಾ. ಆನಂದವೇ, ಎಲ್ಲೂ ಎಲ್ಲದ ಸಂತೋಷವೇ. ಅಲ್ಲಿ ಯಾರಿಗೂ ಸಂತೋಷನೇ ಇಲ್ಲ.
ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಊರಲ್ಲಿ ಅಜ್ಜಿ ಸಗಣಿ ತಗೊಂಡು ಹಿಂಗ್ ಬಡಿತಾಳೆ. ಆದ್ರೆ ಕರ್ನಾಟಕದಲ್ಲಿ ಮೇಲ್ಮನೆಯಲ್ಲಿ ರೊಟ್ಟಿ ಬಡಿದ್ರೆ ನಮ್ಮ ತಲೆಯಲ್ಲಿ ದಬ 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 ಬಡ್ದಂಗೆ. ದಿನ ರೊಟ್ಟಿ ಬಡಿ ಒಂದು ಕೈದಾನೆ. ಸ್ವಲ್ಪ ಜೋರಾಗಿ ಕರಗಳ ತಟ್ಟಿ ಅಲ್ಲೇಲೂಯಾ ಆನಂದವೇ ಎಲ್ಲೂ ಎಲ್ಲದ ಸಂತೋಷವೇ, ಓ ಅಲ್ಲೇಲೂಯಾ ಆನಂದವೇ ಎಲ್ಲೂ ಎಲ್ಲದ ಸಂತೋಷವೇ, ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ ಆಶ ಉಲ್ಲಾಸವು, ನನ್ನ ತಂದೆಯ ಮನೆಯಲ್ಲಿ ಸಂತೋಷವೇ ಆಶ ಉಲ್ಲಾಸವು. ಕರ್ತನು ಹೇಳ್ತಾ ಇದ್ದಾನೆ, ನಿನಗೆ ಸಂತೋಷ, ನಿನಗೆ ಕೊಂಡಾಟ, ನಿನಗೆ ಹರ್ಷ ಉಂಟಾಗುವುದಕ್ಕಾಗಿ ದೇವರು ಸಭೆಗೆ ಹೇಳ್ತಾ ಇದ್ದಾನೆ, ಮಗನೇ ಮಗಳೇ ಕೊಂಡಾಟಕ್ಕೆ ಸಿದ್ಧವಾಗು, ಹರ್ಷಕ್ಕೆ ಸಿದ್ಧವಾಗು, ಇಂಥ ಒಂದು ಉತ್ತಮವಾದ ಉನ್ನತವಾದ ಆಶೀರ್ವಾದಕ್ಕೆ ಸಿದ್ಧವಾಗು. ಈ ಲೋಕಕ್ಕೆ ಬರುವಂತ ನಾಶನ ನಿನ್ನಲ್ಲಿ ಬರಬಾರದು ಎಂಬುದಕ್ಕೋಸ್ಕರ ನಾನು ಹೇಳುತ್ತೇನೆ, ನೀನು ಸಿದ್ಧವಾಗು. ನೀನು ಮಾತ್ರ ಅಲ್ಲ, ನಿನ್ನ ಎಲ್ಲ ತಂಡದವರನ್ನ, ನಿನ್ನ ಮಕ್ಕಳ ತಂಡ, ಯವನಸ್ಥನ ಯವನಸ್ಥಿಯ ತಂಡಗಳು, ಪುರುಷನ ಸ್ತ್ರೀಗಳ ತಂಡಗಳು, ತಂದೆ ತಾಯಿಗಳ ತಂಡಗಳು, ಸೇವಕನ ಸೇವಕಿಯ ತಂಡಗಳು, ಎಲ್ಲ ತಂಡಗಳನ್ನ ನೀನು ಸಿದ್ಧವಾಗಿ ನಿನ್ನ ತಂಡಗಳನ್ನು ಸಹ ಕೊಂಡಾಟಕ್ಕೆ ಆರ್ಭಟಿಸುವುದಿಗೆ ಸಿದ್ಧ ಮಾಡು. ಸಿದ್ಧ ಮಾಡಿ ನೀನು ಬಿಟ್ಟು ಬಿಡಬೇಡ. ಅದಕ್ಕೆ ನೀನು ಪಾಲಕನಾಗಿರು, ನೀನು ಪಾಲಕನಾಗಿರು, ನೀನು ಕಾವಲನಾಗಿರು. ನಿನ್ನ ರಾಜ ಬರುವಂತ ಆ ದಿನದಲ್ಲಿ ಒಯ್ಯಲ್ಪಡುವುದಿಗೆ ನೀನು ಸಿದ್ಧತೆಯನ್ನ ಕಾಪಾಡಿಕೊಳ್ಳು ಅಂತ ಕರ್ತನು ಹೇಳ್ತಾನೆ. ಏನಕ್ಕೋಸ್ಕರ ಸಿದ್ಧವಾಗಬೇಕಂತೆ? ನಮ್ಮ ದೇವರನ್ನ ಎದುರುಗೊಳ್ಳುವುದಕ್ಕಾಗಿ. ಮೇಘವಾಗನರಾಗಿ ಮಧ್ಯ ಆಕಾಶದಲ್ಲಿ ಬರುವಂತ ನಮ್ಮ ರಾಜನನ್ನ, ನಾನು ಹೇಳುವುದು ಸತ್ಯ, ನಿನಗೆ ಅರ್ಥ ಆಗಿದ್ರು ಅರ್ಥ ಆಗದಿದ್ರು ಇವತ್ತು ಈ ಸತ್ಯವು ನಿನ್ನನ್ನು ಬಿಡುಗಡೆ ಮಾಡುತ್ತದೆ. ಇವತ್ತು ಸತ್ಯವು ನಿನ್ನ ಸ್ವಸ್ಥತೆ ಪಡಿಸುತ್ತದೆ. ಇವತ್ತು ಸತ್ಯವು ನಿನ್ನ ಜೀವಿತವನ್ನೇ ಬದಲಾಯಿಸುತ್ತದೆ. ಈ ಸತ್ಯವೇ ಸಾರಬೇಕಾಗಿರುವಂತ ಉತ್ತಮವಾದ ಸತ್ಯ. ಇದರಲ್ಲೇ ಜೀವ ಇದೆ. ಇದರಲ್ಲಿ ಇರುವಂತ ಜೀವವೇ ಕತ್ತಲೆಯಲ್ಲಿ ಇರುವಂತ ವ್ಯಕ್ತಿಯನ್ನ ಬೆಳಕಿಗೆ ಕರ್ಕೊಂಡ್ಬಂದು ಅವನನ್ನ ಪ್ರಜ್ವಲಿಸುವಂತ ವ್ಯಕ್ತಿಯಾಗಿ ಬದಲಾಯಿಸುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಗಮನಿಸ್ರಿ, ಅಲ್ಲಿ ಮಾತ್ರ ಅಲ್ಲ, ಕೊನೆ ಕಾಲದಲ್ಲಿ ಕೈ ಬಿಡಲ್ಪಟ್ಟವರಿಗೆ ನಡೆಯುವಂತ ಸ್ವಲ್ಪ ಪರಿಸ್ಥಿತಿಗಳನ್ನ ನಿಮಗೆ ತೋರಿಸಿಕೊಟ್ಟು ನಾನು ಮುಂದೆ ಹೋಗಲಿಕ್ಕೆ ಬಯಸುತ್ತೇನೆ. ಪ್ರಕಟಣೆ 16ನೇ ಅಧ್ಯಾಯ 1-11 ವಾಕ್ಯ. ನನ್ನ ಪ್ರಸಂಗ ಲೇಟ್ ಆದರೆ ನಾನು ಮುಗಿಸ್ಬಿಟ್ಟು ಮತ್ತೆ ಮುಂದೆ ತಗೊಳ್ತೀನಿ. ಆದರೆ ಈ ವಾಕ್ಯವಲ್ಲ ಅವಶ್ಯ, ಸ್ವಲ್ಪ ಗಮನಿಸಬೇಕು. ಪ್ರಕಟಣೆ 16ನೇ ಅಧ್ಯಾಯ 1-11 ವಾಕ್ಯವನ್ನು ಗಮನಿಸಿ. ಮಹಾ ಉಪದ್ರವ ಕಾಲದಲ್ಲಿ ದೇವರ ಬರುವಣಿಕೆಯಲ್ಲಿ ಸಿದ್ಧ ಇಲ್ಲದೆ ಕೈ ಬಿಡಲ್ಪಟ್ಟಂತವರ ಪರಿಸ್ಥಿತಿ ಏನಪ್ಪ? ಸ್ವಲ್ಪ ಗಮನಿಸಿರಿ, ಓದಮ್ಮ. ಆಗ ಪವಿತ್ರ ಸ್ಥಾನದಿಂದ ಬಂದ ಮಹಾ ಶಬ್ದವನ್ನು ಕೇಳಿದೆನು. ಅದು ಆ 7 ಮಂದಿ ದೇವದೂತರಿಗೆ, ನೀವು ಹೋಗಿ ಆ 7 ಪಾತ್ರೆಗಳಲ್ಲಿರುವ ದೇವರ ರೌದ್ರವನ್ನು ಭೂಮಿಯ ಮೇಲೆ ಹೊಯ್ಯಿರಿ ಎಂದು ಹೇಳಿತ್ತು. ಆಗ ಮೊದಲನೆಯವನು ಹೊರಟು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ಭೂಮಿಗೆ ಹೊಯ್ದನು. ಕೂಡಲೇ ಮೊದಲನೆಯವನ ಮುಖದ ಗುರುತನ್ನು ಹೊಂದಿ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಮನುಷ್ಯರ ಮೈ ಮೇಲೆ ಕೆಟ್ಟ ಉರಿ ಹುಣ್ಣು ಎದ್ದಿತು. ಮನುಷ್ಯರ ಮೈ ಮೇಲೆ ಕೆಟ್ಟ ಉರಿ ಹುಣ್ಣು ಎದ್ದಿತ್ತು. ಏನಂತ? ಉರಿಯುವಂತ ಹುಣ್ಣುಗಳು. ಬೆಂಕಿಯಲ್ಲಿ ಸುಟ್ಕೊಂಡ್ರೆ ಅದು ಬಬಲ್ಸ್ ಆಗ್ಬಿಡ್ತದಲ್ಲ, ನೀರ್ ಬಬಲ್ಸ್. ಆ ಥರ ಮೈಯಲ್ಲಿ ಉರಿ ಕೊಡುವಂತ ಬಬಲ್ಸ್ಗಳು, ಹುಣ್ಣುಗಳು ಹೇಳುತ್ತವೆ. ಯಾವಾಗ? ದೇವರ ಬರುವಣಿಕೆಗೆ ಸಿದ್ಧ ಇಲ್ಲದೆ ಹೋಗುವಾಗ, ಆ ಮಹಾ ಉಪದ್ರವ ಕಾಲದಲ್ಲಿ ಇದೆಲ್ಲ ನಡೆಯಲಿಕ್ಕಿದೆ. ಏನಾಗುತ್ತೆ? ಮೊದಲು ಮೈಯಲ್ಲಿ ಉರಿ ಕೊಡುವಂತ ಹುಣ್ಣುಗಳು ಹೇಳುತ್ತದೆ. ಆಮೇಲೆ ಎರಡನೆಯವನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ಸಮುದ್ರದ ಮೇಲೆ ಹೊಯ್ದನು. ಅದರ ನೀರು ಸತ್ತವನ ರಕ್ತದ ಹಾಗಾಯಿತು ಮತ್ತು ಸಮುದ್ರದಲ್ಲಿದ್ದ ಜೀವ ಜಂತುಗಳು. ನೀರು ಹೇಗಾಯ್ತಂತೆ?
ನೀರು ಹೇಗಾಯ್ತಂತ? ಇವತ್ತು ಚೆನ್ನಾಗಿ ನಮಗೆ ಫಾಲ್ಸ್ ನೀರು ಬರ್ತಾ ಇದೆ. ನಾಳೆ ನಾವು ಒಯ್ಯಲ್ಪಟ್ಟ ನಂತರ ಈ ಭೂಮಿಯಲ್ಲಿ ಉಳಿದವರಿಗೆ ಸತ್ತವಂತವರ ರಕ್ತ ಹೇಗಿರ್ತದ? ಸತ್ತಂತವರ ರಕ್ತ ಹೆಂಗಿರ್ತದ? ಜೀವಂತವನಾಗಿ ಇರುವಂತ ರಕ್ತವಾದರೂ ಕೂಡ ಕುಡಿಯಕ್ಕಾಗಲ್ಲ, ಅದು ಬೇರೆ. ಸತ್ತವನ ರಕ್ತ ಸ್ವಾಮಿ ನಾರುತ್ತದಲ್ಲ, ಅಲ್ಲೇಲೂಯ. ಮತ್ತೆ ಏನು ವಾಸನೆ ಹೊಡೆಯುತ್ತದ? ನಾರುವುದೇ. ಎಲ್ಲ ನೀರುಗಳಲ್ಲಿ ಸತ್ತವನ ರಕ್ತವು ಹೇಗಿರುತ್ತದೋ ಹಾಗೆ ನೀರುಗಳು ಬದಲಾಗುತ್ತೆ. ಸಮುದ್ರದಲ್ಲಿದ್ದ ಜೀವ ಜಂತುಗಳೆಲ್ಲವೂ ಸತ್ತು ಹೋದವು. ಮೂರನೆಯವನು ತನ್ನ ಯಾರು ಮೀನು ಫಿಶೇ ಸಿಕ್ಕುವುದಿಲ್ಲ, ಬಾಂಗ್ಡಾನೇ ಸಿಕ್ಕುವುದಿಲ್ಲ. ಬಾಂಗ್ಡ ಇಲ್ಲ, ಕಾಂಗ್ಡ ಇಲ್ಲ, ಅರೇಲೋಯ. ಎಲ್ಲ ಫಿಶ್ ಕಲಾಸ್. ನಾನ್ ವೆಜ್ ಅಲ್ಲಿ ಫಸ್ಟ್ ದೇವರು ಫಿಶ್ ಅನ್ನ ತೆಗೆದುಬಿಟ್ಟವ್ರೆ. ಆಮೇಲೆ ಮೂರನೆಯವನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ ಹೊಯ್ದನು. ನದಿಗಳ ಮೇಲೆಯೂ ನೀರಿನ ಬುಗ್ಗೆಗಳ ಮೇಲೆಯೂ, ಹಂಗಂದ್ರೆ ಮನೆಯಲ್ಲಿ ಇರುವಂತ ಬಾವಿ, ಮನೆಯಲ್ಲಿ ಇರುವಂತ ಬೋರ್ ವಾಟರ್ ಏನಾಗುತ್ತೆ? ಅವುಗಳ ನೀರು ರಕ್ತವಾಯಿತು. ಅದರ ನೀರೆಲ್ಲ ಏನಾಗಿತ್ತು? ರಕ್ತವಾಯಿತು. ಆಮೇಲೆ ಜಲಾಧಿಪತಿಯಾದ ದೂತನು, ಸದಾ ಇರುವಾತನೇ, ಪರಿಶುದ್ಧನೇ, ನೀನು ಹೀಗೆ ತೀರ್ಪು ಮಾಡಿದ್ದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ಅವರು ದೇವಜನರ ಮತ್ತು ಪ್ರವಾದಿಗಳ ರಕ್ತವನ್ನು ಸುರಿಸಿದರು, ನೀನು ಅವರಿಗೆ ರಕ್ತವನ್ನೇ ಕುಡಿಯುವುದಕ್ಕೆ ಕೊಟ್ಟಿದ್ದಿ. ಇಲ್ಲಿ ಗಮನಿಸ್ರಿ, ಈಗ ಮೈಯೆಲ್ಲ ಉರಿ ಹುಣ್ಣು, ದಾಗ ಹೆಂಗಿರ್ತದ ನೋಡಿ. ಮೈಯೆಲ್ಲ ಏನಾಗುತ್ತದೆ? ಉರಿ ಹುಣ್ಣಲ್ಲಿ ಹೋಗಿ ಟ್ಯಾಪ್ ಓಪನ್ ಮಾಡಿ ನೀರು ಕುಡಿಯಕ್ಕೆ ಹೋದ್ರೆ ರಕ್ತ ಬರ್ತದೆ, ನೀರು ಬರ್ತಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ದೇವದೂತನ ಹೇಳ್ತಾ ಇದ್ದಾನೆ, ಇವರು ದಾಸರಗಳ ರಕ್ತವನ್ನು, ಪ್ರವಾದಿಗಳ ರಕ್ತವನ್ನು ಇವರು ಕೊಂದು ಚೆಲ್ಲಿದ್ರಲ್ಲ, ಇವರಿಗೆ ನೀನು ಕೊಟ್ಟಂತ ಪನಿಷ್ಮೆಂಟ್ ಸೂಪರ್. ಈ ರಕ್ತವನ್ನ, ಪರಿಶುದ್ಧರ ರಕ್ತವನ್ನ ಇವರು ಚೆಲ್ಲಿದಂತ ಕಾರಣ ಇವರಿಗೆ ರಕ್ತವನ್ನೇ ಕುಡಿಯುವಂತ ಪಾಳುಗಾರರಾಗಿ ಇವ್ರನ್ನ ಮಾಡಿದಿ, ಸ್ತೋತ್ರ ಅಂತಾನೆ. ಪರಲೋಕ ಒಂದು ಅಲ್ಲೇಲುಯಾ ಹೇಳ್ತದೆ. ಆಮೇಲೆ ಇದಕ್ಕೆ ಅವರು ಪಾತ್ರರು ಎಂದು ಹೇಳುವುದನ್ನು ಕೇಳಿದೆನು. ಆಮೇಲೆ ಯಜ್ಞವೇದಿಯು ಮಾತಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ, ನಿಜ ಎಂದು ಹೇಳುವುದನ್ನು ಕೇಳಿದೆನು. ನಾಲ್ಕನೆಯವನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ಸೂರ್ಯನ ಮೇಲೆ ಹೊಯ್ದನು. ಆಗ ಸೂರ್ಯನಿಗೆ ಕಡು ಬಿಸಿಲಿನಿಂದ ಮನುಷ್ಯರನ್ನು ಕಂದಿಸುವ ಶಕ್ತಿಯು ಕೊಡಲ್ಪಟ್ಟಿತು. ಸೂರ್ಯನ ಮೇಲೆ ಒಯ್ದಾಗ ಆಲ್ರೆಡಿ ಉರಿ, ಆಲ್ರೆಡಿ ಮೈಯೆಲ್ಲ ಹುಣ್ಣು. ಈಗ ಸೂರ್ಯನ ಏನ್ ಮಾಡ್ತಾನೆ? ಮನುಷ್ಯರಿಗೆ ಕಡು ಬಿಸಿಲನ್ನ, ಇವತ್ತಿರುವಂತ ಬಿಸಿಲೆಲ್ಲ, ಬಿಸಿಲು ಕಾಲದಲ್ಲಿ ಯಪ್ಪ ಅಂತೀವಿ. ತಿರುನಲ್ವೇಲಿ ಹೋದ್ರೆ ನನಗೆ ಉಸಿರಾಡಕ್ಕೆ ಆಗ್ತಲ್ಲ. ಗೋವಾ ಹತ್ರ ಹೋದ್ರೆ ಆ ಗೋವಾ ಬಿಸಿಲು ತಡೆಯಕ್ಕೆ ಆಗ್ತಲ್ಲ. ಆದ್ರೆ ಈ ಕಾಲದಲ್ಲಿ, ಆ ಕಾಲದಲ್ಲಿ ಇರುವಂತ ಬಿಸಿಲಿಗೆ ಇದು ಏನೂ ಇಲ್ಲ, ಲೆಕ್ಕನೇ ಇಲ್ಲ. ಅಲ್ಲಿ ಜನರು ವಾಸ ಮಾಡ್ತಾ ಇದ್ದಾರೆ, ಅವರಿಗೆ ಅವ್ರ ಬಾಡಿಗೆ ಸೆಟ್ ಆಗಿದೆ. ಆದರೆ ಇಡೀ ಜಗತ್ತಲ್ಲಿ ಯಾರು ಬಾಡಿಗಳಿಗೂ ಸೆಟ್ ಆಗದಂತ ಒಂದು ಬಿಸಿಲು, ಒಂದು ಕಾವು ಮನುಷ್ಯನ ಶರೀರವನ್ನ ಏನ್ ಮಾಡ್ತದೆ? ಸುಡಲಕ್ಕಿದೆ. ಹೋದ ಮಗಳೇ, ಮನುಷ್ಯರು ಬಲವಾದ ಕಾವಿನಿಂದ ಕಂದಿ ಹೋದರು. ಮನುಷ್ಯರು ಬಲವಾದ ಕಾವಿನಿಂದ ಆಮ್ಲೆಟ್ ಆದ, ಆಮ್ಲೆಟ್ ಕರಗಿ, ಅಲ್ಲೇಲೂಯ. ಆಮ್ಲೆಟ್ ಅನ್ನ ಕರೆಕ್ಟ್ ಆಗಿ ಮಾಡಿ ಕೊಡಬೇಕು ಹೆಣ್ಮಕ್ಕಳು, ಕರ್ರಿಗೆ ಕೊಡ್ತಾರೆ. ಯೂಟ್ಯೂಬ್ ನೋಡ್ಕೊಂಡೆ. ಇವತ್ತು ಒಂದು ದಿವಸ ಅಡ್ಜಸ್ಟ್ ಮಾಡ್ರಿ. ಯಾವಾಗಲೂ ಹಂಗೆ ಮಾಡ್ತಾ ಇದ್ದೀರ, ಏನ್ ಇವತ್ತು ಒಂದು ದಿವಸ? ಅಲ್ಲೇಲೂಯ. ಈಗ ಮನುಷ್ಯನೇ ಆಮ್ಲೆಟ್ ಆಗ್ತಾ ಇದ್ದಾನ, ಕರ್ರಗ ಆಮ್ಲೆಟ್. ಆಮೇಲೆ ಅವರು ದೇವರನ್ನು ಗಣಪಡಿಸುವ ಹಾಗೆ ಮಾನಸಾಂತರ ಮಾಡಿಕೊಳ್ಳದೆ ಈ ಉಪದ್ರವಗಳ ಮೇಲೆ ಅಧಿಕಾರವುಳ್ಳ ದೇವರ ನಾಮವನ್ನು ದೂಷಿಸಿದರು. ನೋಡಿ, ಓದಮ್ಮ. ಐದನೆಯವನು ತನ್ನ ಪಾತ್ರೆಯಲ್ಲಿ ಇದ್ದದ್ದನ್ನು ಮೊದಲನೆಯ ಮೃಗದ ಸಿಂಹಾಸನದ ಮೇಲೆ ಹೊಯ್ಯಲು ಅದರ ರಾಜ್ಯವು ಕತ್ತಲಾಯಿತು. ರಾಜ್ಯವೇ ಕತ್ತಲೆ, ಸೂರ್ಯನೇ ಇರುವುದಿಲ್ಲ, ಅಲೋ ಬೆಳಕೇ ಇರುವುದಿಲ್ಲ. ನೀರಿದ್ರದನ್ನ ಕರೆಂಟ್ ಉತ್ಪತ್ತಿ ಆಗತ್ತೆ, ಬಿಸಿಲಿದ್ರದನ್ನ ಕರೆಂಟ್ ಉತ್ಪತ್ತಿ ಆಗುತ್ತೆ. ಈಗ ಬಿಸಿಲೇ ಇಲ್ಲ, ಬಿಸಿಲಿಲ್ಲದಿದ್ರೆ ಬೆಳೆಯೇ ಇಲ್ಲ. ಸೂರ್ಯನಿದ್ರನೇ ಬೆಳೆ,
ಸೂರ್ಯನ ಇಲ್ಲದಿದ್ರೆ ಏನಿಲ್ಲ, ಬೆಲೆ ಇಲ್ಲ, ಕರೆಂಟ್ ಇಲ್ಲ, ಇಡೀ ಜಗತ್ತು ಕತ್ತಲೆ. ದೇವರು ಹೇಳ್ತಾ ಇದ್ದಾರೆ, ಈ ಪರಿಸ್ಥಿತಿ ಸಭೆಗೆ ಬರಬಾರದು. ಇಂದ ಮೈಯಲ್ಲಿ ಹುಣ್ಣು ಇಟ್ಕೊಂಡು, ಇಂದ ಮೈಯಲ್ಲಿ ಉರಿ ಇಟ್ಕೊಂಡು, ಇಲ್ಲಿ ಸೂರ್ಯನ ಕಂದುವಂತ ಕಾರ್ಯಗಳನ್ನ ಇಟ್ಕೊಂಡು ಜನರು ಏನ್ ಮಾಡ್ತಾರೆ ಓದಮ್ಮ? ಜನರು ತಮಗಾದ ಕಷ್ಟದ ದೆಸೆಯಿಂದ ತಮ್ಮ ನಾಲಿಗೆಗಳನ್ನು ಕಚ್ಚಿಕೊಂಡು, ಅದಕ್ಕೆ ನಮ್ಮ ಆರ್ಪಾಳನನ್ನ ಕರ್ಕೊಂಡ್ಬರ್ಬೇಕು. ಅವ್ರು ಬಹಳ ಸ್ಪಷ್ಟವಾಗಿ ತೋರಿಸ್ತಾರೆ. ಜನರು ಹೆಂಗ್ ಮಾಡ್ತಾರಂದ, ನಾಲಿಗೆಗಳನ್ನ ಕಚ್ಕೊಳ್ತಾರಂದ. ಕಚ್ಚಿಕೊಂಡು ನನಗೆ ಅವ್ರ ತರ ಬರ್ತಲ್ಲ. ಅಲ್ಲೇಲೂಯ. ಅಯ್ಯೋ ಆಗಲ್ಲ, ಅಯ್ಯೋ ಆಗಲ್ಲ. ಯಾರಲ್ಲ ಅವರು? ರಾಜರು, ಶ್ರೀಮಂತರು, ಪ್ರಭುಗಳು, ಅಧಿಪತಿಗಳು, ದಾಸರು, ಸ್ವಾಧೀನರು. ವಾಕ್ಯ ಹೇಳುತ್ತದೆ, ಆ ದಿನದಲ್ಲಿ ಅವರ ಬೆಳ್ಳಿ, ಅವರ ಬಂಗಾರ, ಅವರ ಸಂಪತ್ತು ಅವರನ್ನ ಕಾಪಾಡುವುದಿಲ್ಲ. ಈ ಭೂಮಿಯಲ್ಲಿ ಯಾವ ಬೆಲೆ ಕೊಟ್ಟು ಸೂರ್ಯನನ್ನ ತಗೊಳ್ಳಕ್ಕೆ ಸಾಧ್ಯ? ಈ ಭೂಮಿಯಲ್ಲಿ ದೇವರು ಕೊಟ್ಟಂತ ಗಾಳಿಯನ್ನ ಯಾವ ಬೆಲೆ ಕೊಟ್ಟು ತಗೊಳ್ಳಕ್ಕೆ ಸಾಧ್ಯ? ಹಲ್ಲೆಲೂಯ. ದೇವರು ನ್ಯಾಚುರಲ್ ಆಗಿ ಕೊಟ್ಟಂತ ಆಶೀರ್ವಾದವನ್ನ ದೇವರೇ ಅದನ್ನ ತೆಗೆಯುವಂತ ಕಾಲ ಬರಲಿಕ್ಕಿದೆ. ಹಲ್ಲೆಲೂಯ. ಆದ ಕಾರಣ ನನ್ನ ಮಗನೇ, ನನ್ನ ಮಗಳೇ, ನಿನಗೆ ಆ ಪರಿಸ್ಥಿತಿ ಬರಬಾರ್ದಪ್ಪ. ಅದು ಯಾರಿಗೆ ಬರಬೇಕು? ಭಕ್ತಿಹೀನರಿಗೆ ಬರಬೇಕು. ದೇವರನ್ನ ದ್ವೇಷಿಸುವವರಿಗೆ ಬರಬೇಕು. ದೇವರನ್ನ ಬೈಯುವವರಿಗೆ ಬರಬೇಕು. ದೇವರ ಮಕ್ಕಳನ್ನ ದ್ವೇಷಿಸುವವರಿಗೆ ಬರಬೇಕು. ದೇವರ ಮಕ್ಕಳನ್ನ ಕೊಲ್ಲುವವರಿಗೆ ಬರಬೇಕು. ಯೇಸು ಕ್ರಿಸ್ತನು ತನಗಾಗಿ ರಕ್ತ ಸುರಿಸಿದನು, ತನ್ನ ಪಾಪಕ್ಕಾಗಿ, ತನ್ನ ಶಾಪಕ್ಕಾಗಿ ಆತನು ಸಿಲುವೆ ಕಂಬದಲ್ಲಿ ಏರಿದನು ಎಂಬುದಾದ ವಾಕ್ಯವನ್ನ ಅಸಟ್ಟೆ ಮಾಡುವವನಿಗೆ ಬರಬೇಕು. ಆದರೆ ನಿನಗಾದರೂ ಅಂತ ಒಂದು ಕೆಟ್ಟ ಪರಿಸ್ಥಿತಿ ಬರಬಾರ್ದು. ಅದಕ್ಕೋಸ್ಕರ ನೀನೇನ್ ಮಾಡು? ಸಿದ್ಧನಾಗೋ. ಈ ಭೂಮಿಯಲ್ಲಿಯೂ ನಿನ್ನ ಪರಿಸ್ಥಿತಿ ಬದಲಾಗಬೇಕು. ಅತಿ ಬೇಗನೆ ನಾನು ಬರುವಂತ ಆ ಸಮಯದಲ್ಲಿ ನೀನು ಪರಲೋಕವನ್ನ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ, ಪರಲೋಕದ ಆಶೀರ್ವಾದವನ್ನ, ಮೋಕ್ಷದ ಆಶೀರ್ವಾದವನ್ನ, ಮುಕ್ತಿಯ ಆಶೀರ್ವಾದವನ್ನ ನೀನು ಹೊಂದಿಕೊಳ್ಳುವುದಕ್ಕೆ ನೀನು ಸಿದ್ಧನಾಗು, ನೀನು ಸಿದ್ಧನಾಗು ಎಂಬುದಾಗಿ ಕರ್ತನು ಹೇಳುತ್ತಾನೆ. ಸೊ ಇದಕ್ಕೆ ಒಂದು ದೃಷ್ಟಾಂತವಾಗಿ ಒಂದು ಕಾರ್ಯಗಳನ್ನ ದೇವರು ಇಟ್ಟಿರುವುದನ್ನ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಡೆದಂತ ಘಟನೆಯನ್ನ ಮರೆಯದೆ, ತಳ್ಳಿ ಬಿಡದೆ ದೇವರು ಪೇತ್ರನಿಗೆ ನೆನಪು ಪಡಿಸಿ 2 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಬರೆಯಲ್ಪಡುತ್ತದೆ. ಗಮನಿಸೋಣ. ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನು ಸುಮ್ಮನೆ ಬಿಡದೆ, ಭಕ್ತಿಹೀನರಾದ ಪುರಾತನ ಲೋಕವನ್ನ ಸುಮ್ಮನೆ ಬಿಡದೆ. ನೀವು ಅನ್ಕೊಂಡಿರಾ ಭಕ್ತಿಹೀನರನ್ನ ದೇವರು ಬಿಟ್ಟು ಬಿಡ್ತಾರಂತ? ಇಲ್ಲ. ಭಕ್ತಿಹೀನರನ್ನ ದೇವರು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಲಯವನ್ನು ಬರಮಾಡಿದನು. ಮೊದಲು ದೇವರು ಜಲಪ್ರಲಯವನ್ನ ಏನ್ ಮಾಡಿದರು? ಬರೆ ಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ, ಇಲ್ಲಿ ಗಮನಿಸ್ರಿ, ಮೊದಲನೇ ಪ್ರಾರ್ಥನಾ ಲೋಕವನ್ನ, ಭಕ್ತಿಹೀನರನ್ನ ಸುಮ್ಮನೆ ಬಿಡದೆ ದೇವರು ಜಲಪ್ರಲಯವನ್ನ ಬರಮಾಡಿ ನಾಶ ಮಾಡಿದನು. ಆದರೆ ಯಾರು ಮಾತ್ರ ನಾಶವಾಗಲಿಲ್ಲ. ಹಲ್ಲೆಲೂಯಾ. ಎಲ್ಲರೂ ನಾಶ ಆಯ್ತಂತ ವಾಕ್ಯ ಹೇಳ್ತಲ್ಲ. ಎಲ್ಲನೂ ದೇವರು ನಾಶ ಮಾಡುವಾಗ ಒಬ್ಬನನ್ನು ಮಾತ್ರ ನಾಶ ಮಾಡಿಲ್ಲ. ಅವನ ಸಂಕಟ, ಅವನ ಕೂಟವನ್ನು, ಅವನ ತಂಡವನ್ನು ನಾಶ ಮಾಡಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆ ಅಪ್ಪ ಅವನನ್ನು ಮಾತ್ರ ನಾಶ ಮಾಡಿಲ್ಲ ಅಂತ ನೀವು ಕೇಳಿದರೆ ವಾಕ್ಯ ಹೇಳುತ್ತದೆ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಾಕ್ಯವನ್ನು ನೀನು ಓದಿ ನೋಡಿದ್ರೆ, ಅವನು ಭಕ್ತಿ ಉಳ್ಳವನಾಗಿದ್ದ, ಅವನು ನೀತಿವಂತನಾಗಿದ್ದ, ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದ. ಕ್ರೈಸ್ತನಿಗೆ ಗೊತ್ತು, ಸಭೆಗೆ ಗೊತ್ತು ಯಾವುದು ಶರೀರ ಭಾವದ ಕರ್ಮಗಳು. ಇದನ್ನ ಪದೇ ಪದೇ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಹೊಟ್ಟೆಗಿಚ್ಚು, ಸುಳ್ಳು, ಕಚ್ಚಬೇದ, ದುಂಡವತನ, ಭಿನ್ನಮತ, ಕುಟುಕತನ, ಮಚ್ಚರ, ವಿಭಚಾರ,
ಬೈಯುವುದು, ಇದು ಎಲ್ಲವೂ ಕೂಡ ಶರೀರ ಭಾವದ ಕರ್ಮಗಳು. ಸೊ ವಾಕ್ಯ ಹೇಳುತ್ತದೆ, ಯಾರನ್ನ ದೇವರು ಅಳಿಸುತ್ತಾರೆ, ಈ ಕರ್ಮಗಳನ್ನ ಮಾಡುವವರು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲ. ಇದು ಎಲ್ಲ ಪ್ರಸಿದ್ಧವಾಗಿದೆ. ಈ ಪಾಪಕ್ಕೆ ದಂಡನೆ ಸತ್ಯವಾಗಿ ದೇವರು ಕೊಡಲಿಗೆ ಇದಾನೆ. ಆದ ಕಾರಣ ಇದರಿಂದ ನಾವು ತಪ್ಪಿಸಿಕೊಳ್ಳಬೇಕಂದ್ರೆ ನಾವು ಇಂಥ ತಪ್ಪುಗಳು ಇಲ್ಲದವರಾಗಿ ಜೀವಿಸಬೇಕಾಗಿರುವುದು ಅವಶ್ಯ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸ್ತಾ ಇದ್ದೀರಾ? ನಿದ್ದೆ ಮಾಡಬೇಡ್ರಿ ಅಪ್ಪ. ದೇವರು ದಿಢೀರಂದ್ರೆ ಇವತ್ತು ಬಂದ್ಬಿಟ್ರೆ ನಿದ್ದೆ ಮಾಡಿದವರೆಲ್ಲ ಸೋಗಯ್ಯ ಇಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಮತ್ತೆ ಮೈಯೆಲ್ಲ ಹುಣ್ಣು ಹೇಳ್ತವೆ, ಉರಿ ಬರ್ತವೆ. ಹಲ್ಲೆಲೂಯಾ. ನೀರು ಕುಡಿಯಕ್ಕೆ ಹೋದ್ರೆ ರಕ್ತನೇ ಕುಡಿಬೇಕು. ನೀವು ಮನೆ ಆಗಿರೋ ಒಂದು ಬೋರ್ ಹೊಡೆದ್ರು ರಕ್ತನೇ ಬರ್ತದೆ, ನೀರು ಬರಂಗಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದರೆ ಯಾರು ಅಲ್ಲಿ ಕಾಪಾಡಲ್ಪಟ್ಟನು, ತನ್ನನ್ನ ಭಕ್ತಿಯಲ್ಲಿ, ತನ್ನನ್ನ ನೀತಿಯಲ್ಲಿ, ಅದು ಮಾತ್ರ ಅಲ್ಲ, ಅವನು ದೇವರೊಂದಿಗೆ ಅನ್ಯೋನ್ಯನಾಗಿದ್ದ. ಹೇಗಿದ್ದ? ಯಾರೊತ್ತಿಗೆ ಅನ್ಯೋನ್ಯನಾಗಿ? ಇವತ್ತು ಲೋಕದಲ್ಲಿ ಅನೇಕರ ಸಂಗಡ ನಾವು ಐಕ್ಯವಾಗಿದ್ದೇವೆ, ಅನೇಕ ಸಂಗಡ ಫ್ರೆಂಡ್ಶಿಪ್ ಆಗಿದ್ದೇವೆ, ಅನೇಕರ ಸಂಗಡ ಕ್ಲೋಸ್ ಆಗಿದ್ದೇವೆ. ಆದರೆ ಸಭೆಗೆ ದೇವರು ಕೇಳ್ತಾನೆ, ದೇವರ ಸಂಗಡ ನೀನ್ ಕ್ಲೋಸ್ ಆಗಿದೆಯಾ? ದೇವರ ಸಂಗಡ ಅನ್ಯೋನ್ಯದಲ್ಲಿ ಇದೆಯಾ? ದೇವರ ಸಂಗಡ ಐಕ್ಯದಲ್ಲಿ ಇದೆಯಾ? ನೀನು ಲೋಕದಲ್ಲಿ ಇರುವಂತ ಫ್ರೆಂಡ್ಶಿಪ್ಗೆ ಕೊಡುವಂತ, ಐಕ್ಯದಲ್ಲಿ ಇರುವುದಕ್ಕೆ ಕೊಡುವಂತ ಸಮಯ ಎಷ್ಟು? ನಿನ್ನ ದೇವರೊಟ್ಟಿಗೆ ಇರುವುದಕ್ಕೆ ಕೊಡುವಂತ ಸಮಯ ಎಷ್ಟು? ಕಾರಣ ನಾವು ನೋಗನಂತೆ. ಅವನು ಮಾತ್ರ ಅಲ್ಲ, ಅವನ ಕುಟುಂಬವು 7 ಜನ ಮಾತ್ರ ಅಲ್ಲ, ಎಲ್ಲಾ ಪ್ರಾಣಿಗಳು. ಅವನ ಸಿದ್ಧತೆ ನೋಡ್ರಿ. ಅವನ ಕುಟುಂಬವನ್ನ ಅವನು ಕಾಣದೇ ಇದ್ದಂತ ವಾಗ್ದಾನಕ್ಕೆ ಸಿದ್ಧಪಡಿಸಿದ. ನೋಗನ ಪ್ರೀಚಿಂಗನ್ನ, ಸುನೀತಿಯನ್ನ ಸಾರ್ತಾ ಇರುವಾಗ ಯಾರು ನಂಬಲಿಲ್ಲ. ಯಾಕೆ ಗೊತ್ತಾ? ಆ ಕಾಲದಲ್ಲಿ ಮಳೆನೇ ಬಂದಿಲ್ಲ. ಮಳೆಯೇ ಬರದೇ ಇದ್ದಂತ ಕಾಲದಲ್ಲಿ ಮಳೆಯಿಂದಲೇ, ಪ್ರಭಾಗದಿಂದಲೇ ನಾಶನ ಅಂತ ಹೇಳುವಾಗ ನೋಗನನ್ನ ಎಲ್ಲರೂ ಹುಚ್ಚರ ಅಂತ ತಿಳ್ಕೊಂಡ್ರು. ಆದರೆ ಅವನ ಕುಟುಂಬವು ಆ ರೀತಿಯಾಗಿ ತಿಳ್ಕೊಳ್ಳಕ್ಕೆ ಬಿಟ್ಟಿಲ್ಲ. ದೇವರು ಅವನ ಸಂಗಡ ಕೊಟ್ಟಂತ ಆ ಕುಟುಂಬವನ್ನ, ಆ ತಂಡವನ್ನ ಅವ್ರು ಹೇಳಿರ್ಬೇಕಾಯ್ತಪ್ಪ, ಮಳೆನೇ ಬರ್ತಾ ಇಲ್ಲ, ಮಳೆ ಕಾಲನೇ ಇಲ್ಲ, ಮಳೆ ಬಂದು ಎಷ್ಟೋ ವರ್ಷ ಆಯಿತು, ಮಳೆ ಬರುತ್ತದೆ, ಬೋಟ್ ಕಟ್ಟಂದ ಹೇಳ್ತಾ ಇದೀಯ, ಹುಚ್ಚಿ ಹಿಡಿದಿದೆ ಅಪ್ಪ ನಿನಗೆ. ಕೇಳಿಲ್ಲ. ಕೇಳಿದ್ರೆ ಅವರು ಉಳಿದಿರಲಿಕ್ಕೆ ಸಾಧ್ಯ ಇಲ್ಲ. ಅದರ ವಾಕ್ಯ ಹೇಳ್ತದೆ, ನಿನ್ನ ಸತ್ಯವನ್ನ ನೀನು ಸಾರುವಾಗ ಕೇಳದೇ ಇರುವಂತ ಜನ ಜಾಸ್ತಿ ಇದ್ರೆ ಬಿಟ್ಬಿಡಿ, ಆದ್ರೆ ಕೇಳುವಂತ ಜನರು ಉಂಟು. ಕರಗಳ ತಟ್ಟು, ಕೇಳುವಂತ ಜನರು ಉಂಟು. ದೇವರು ನೇಮಕ್ಕಾಗಿ ನೇಮಿಸಿದಂತ ತಂಡಗಳು ನೀನು ಸಿದ್ಧ ಮಾಡಿಕೊಂಡು ಅವರನ್ನ ಸಿದ್ಧ ಮಾಡುವುದಕ್ಕೆ ಹೊರಡುವಾಗ ಅವರು ನಿನ್ನ ಮಾತನ್ನ ಕೇಳ್ತಾರೆ. ಹಲ್ಲೆಲೂಯಾ. ನೀನು ಹೇಳ್ಬೇಡ ಯಾರು ಕೇಳ್ತಾ ಇಲ್ಲ ಅಂತ, ಕೇಳ್ತಾರೆ. ನೀನು ಸಿದ್ಧವಾದ್ರೆ ಆಮೇಲೆ ಏನ್ ಮಾಡಬೇಕು? ಸಿದ್ಧ ಮಾಡಿ ಕೊಳ್ಳಬೇಕು. ರೈಟ್. ಸೊ ದೇವರನ್ನ ಎದುರುಕೊಳ್ಳಲು ಸಿದ್ಧವಾಗು. ಈ ಎದುರುಕೊಳ್ಳುವುದಕ್ಕೆ 3 ವಿಷಯ ನಾನು ಹೇಳಿ ಮುಗಿಸುತ್ತೇನೆ, ಸಮಯ ಜಾಸ್ತಿ ಹೋಗ್ತಾ ಇದೆ. ಈ 3 ವಿಷಯ ಮಾತ್ರ ನಿಮಗೆ ಹೇಳಿಕೊಳ್ಳುತ್ತೇನೆ. ದೇವರನ್ನ ಎದುರು ನೋಡಲು ಯಾವ ನಮ್ಮ ಜೀವಿತದಲ್ಲಿ ಇರಬೇಕು, ಮೊದಲು ನಾನು ಹೇಗೆ ಸಿದ್ಧನಾಗಬೇಕು ಎಂಬುದಾಗಿ ಗಮನಿಸುವಾಗ ಲೂಕನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಾಕ್ಯ ಓದೋಣ. ಲೂಕನ್ ಬರೆದ ಸುವಾರ್ತೆ 21:36. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳೊಳಗಿಂದ ತಪ್ಪಿಸಿಕೊಳ್ಳುವುದಕ್ಕೂ, ಬರಲಿಕ್ಕಿರುವಂತ ಇಂಥ ಎಲ್ಲಾ ಉಪದ್ರವ ಕಾಲದಲ್ಲಿ ಸಂಭವಿಸಲಿಕ್ಕಿರುವಂತ ಈ ಸಂಭವಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ, ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ, ನಮ್ಮ ಮನುಷ್ಯ ಕುಮಾರನಾಗಿರುವಂತ ಯೇಸು ಕ್ರಿಸ್ತನ ಬರುವಣಿಕೆಯಲ್ಲಿ ಆತನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಎಲ್ಲ ಕಾಲದಲ್ಲಿಯೂ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ನೋ ಎಕ್ಸ್ಕ್ಯೂಸ್. ಯಾರು ಎಸ್ಕೇಪ್ ಆಗಲಿಕ್ಕೆ ಆಗುವುದೇ ಇಲ್ಲ. ಯಪ್ಪ
ಸ್ವಾಮಿಗೆ ಒಂದು 4 ಮನೆ ಇದೆ, ಒಂದು ಮನೆ ಬರೆದು ಕೊಟ್ಬಿಟ್ರೆ ಸ್ವಾಮಿ ಬರುವಾಗ ಆತನ ಮುಂದೆ ಹೋಗಿ ನಾವು ಎದುರ್ಕೊಳ್ಳಕ್ ಆಗತ್ತಾ? ಆಗಲ್ಲ. ಒಂದು 1 ಲಕ್ಷ ರೂಪಾಯಿ ಕಾಣಿಕೆ ಕೊಟ್ಬಿಟ್ರೆ ಅವನೇ ಹೇಳ್ತಾನಂತ 25,000 ನೀವು ಈಗ ಟೋಕನ್ ಅಡ್ವಾನ್ಸ್ ಮಾಡಿದ್ರೆ ಪರಲೋಕದಲ್ಲಿ ಜೀವಪಾತಿಯ ಪಟ್ಟಿಯಲ್ಲಿ ಹೆಸರು ಬರೀತಾರ. ಆಡ ಮೆಂಟಲು ರಾಜರೇ ಹೋಗಲಿಕ್ಕಾಗಿಲ್ಲ ಅಂತೆ. 25,000 ಇವನ ಹತ್ರ ಹೋಗಿ ಪರಲೋಕ ಕರ್ಕೊಂಡು ಹೋಗ್ಬಿಡ್ತದಂತೆ. ಇಂಥ ಉಪದೇಶಗಳು ಅನೇಕ ಜನರಿಗೆ ಬಹಳ ಇಷ್ಟ ಅಂತೆ. ಸತ್ಯ ಹೇಳಿದ್ರೆ ಎಲ್ಲರಿಗೂ ವಿಷ ಇದ್ದಂಗೆ. ನಿಮಗಲ್ಲ, ನೀವೆಲ್ಲ ಬಹಳ ಒಳ್ಳೆ ಮಕ್ಕಳು, ನೀವು ಸತ್ಯದಲ್ಲಿ ಪೂರ್ಣರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ವಾಕ್ಯಲ್ಲಿ ಹೇಳ್ತಾ ಇದೆ, ಇವಾಗ ಎಲ್ಲವುಗಳಕ್ಕಿಂತ ಬರಲಿಕ್ಕಿರುವಂತ ಇಂದ ದಂಡನೆಯಲ್ಲಿ ನಮ್ಮನ್ನ ಕಾಪಾಡಿಕೊಳ್ಳುವುದಿಗೆ ನಾನು ಏನಯ್ಯ ಮಾಡಬೇಕು? ಮೊದಲು ನೀನ್ ಪ್ರಾರ್ಥನೆ ವೀರನಾಗಬೇಕು. ನೀನ್ ಪ್ರಾರ್ಥನೆ ವೀರಲಾಗಬೇಕು. ಹಲ್ಲೆಲೂಯಾ. ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಸಮಯ ಮಾತ್ರ ಅಂದಿರಬಾರ್ದು. ಪ್ರಾರ್ಥನೆ ಯಾವುದೋ ಒಂದು ಸಮಯ ಹಂಗಿರಬಾರದು. ಪ್ರಾರ್ಥನೆಯೇ ನಮ್ಮ ಜೀವನವಾಗಬೇಕು. ಹಲ್ಲೆಲೂಯಾ. ಸೊ ಬೈಬಲ್ ಅದನ್ನೇ ಹೇಳಿಕೊಡ್ತದೆ. ಯಾಕಂದ್ರೆ ಅದುವೇ ನಿನಗೆ ಗಿರೀಟಗಳನ್ನ ಕೊಡುತ್ತದೆ, ಅದುವೇ ನಿನಗೆ ಮಹಿಮೆಯನ್ನ ಕೊಡುತ್ತದೆ, ಅದುವೇ ನಿನ್ನನ್ನು ತಂದೆಯ ಮನೆಯಲ್ಲಿ ಸೇರಿಸುತ್ತದೆ, ಅದುವೇ ನಿನ್ನ ತಂಡವನ್ನ ರಕ್ಷಿಸುತ್ತದೆ, ಅದುವೇ ನಿನ್ನ ಕುಟುಂಬವನ್ನ, ಹೆಂಡತಿಯನ್ನ, ಗಂಡನನ್ನ, ನಿನ್ನ ಮಕ್ಕಳನ್ನ ರಕ್ಷಿಸಿ ಕರಕೊಂಡು ಹೋಗುವುದು ನಿನ್ನ ಪ್ರಾರ್ಥನೆಯೇ. ನೀನ್ ಪ್ರಾರ್ಥಿಸಿ ಎಚ್ಚರವಾಗಿರು. ಹಲ್ಲೆಲೂಯಾ. ಹೇಗಿರ್ಬೇಕು? ಎಲ್ಲಾ ಸಂದರ್ಭದಲ್ಲಿ ಎಚ್ಚರವಾಗಿದ್ದು ಯಾವಾಗಲೂ ಪ್ರಾರ್ಥಿಸುವವರು ಆತನ ಮುಂದೆ ನಿಂತುಕೊಳ್ಳುವುದಕ್ಕೆ ಸಾಧ್ಯ. ಒಂದೇ ಒಂದು ಎಕ್ಸಾಂಪಲ್ ಮಾತ್ರ ನೋಡಿ ಒಳಗೆ ಹೋಗ್ಬಿಡೋಣ. ಪ್ರಾರ್ಥನೆಯೇ ಇಲ್ಲದಂತ ಒಂದು ಅಪೊಸ್ತಲನು, ಪ್ರಾರ್ಥನೆ ಜೀವಿತದಲ್ಲಿ ತುಂಬಾ ವೀಕ್ ಆಗಿರುವಂತ ಒಂದು ಅಪೊಸ್ತಲನು, ಅವನಿಗೆ ದೇವರು ಹೇಳುವಂತ ಕಾರ್ಯಗಳನ್ನ ಸ್ವಲ್ಪ ಗಮನಿಸೋಣ. ಲೂಕನ್ ಬರೆದ ಸುವಾರ್ತೆ 22ನೇ ಅಧ್ಯಾಯ 32ನೇ ವಾಕ್ಯ. ನೀನು ತಿರುಗಿಕೊಂಡ ಮೇಲೆ, ಅದು ಮಾತ್ರ ಓದಮ್ಮ. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ, ನೀನು ಪೇತ್ರ, ಹಿರಿಯ ಅಪೊಸ್ತಲನೇ, ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು. ದೇವರು ಏನ್ ಹೇಳ್ತಾರೆ? ನೀನು ಸಿದ್ಧವಾದ ಮೇಲೆ ನಿನ್ನ ಸಹೋದರನನ್ನ ಸಿದ್ಧಪಡಿಸು. ಹಲ್ಲೆಲೂಯಾ. ನೀನು ಬಲ ಹೊಂದಿದ ನಂತರ ನಿನ್ನ ಸಹೋದರನನ್ನ ಬಲಪಡಿಸಿ. ಯಾರು ತಾನು ಸಿದ್ಧನಾಗದೆ ಇನ್ನೊಬ್ಬರನ್ನ ಸಿದ್ಧ ಮಾಡಿದ್ರು ವ್ಯರ್ಥ. ನಾವು ಸುಮಾರು ಜನರಿಗೆ ಸುವಾರ್ತೆ ಸಾರಿ ಅವರೆಲ್ಲ ಸಿದ್ಧಪಡಿಸಿ ಅವರೆಲ್ಲ ದೇವರ ಬರುವಣಿಗೆಯಲ್ಲಿ ಒಯ್ಯಲ್ಪಟ್ರು. ನಾವು ಕೈ ಬಿಡಲ್ಪಟ್ರೆ ಏನು ಬೇಕಾ? ಅದಕ್ಕೆ ದೇವರು ಹೇಳ್ತಾ ಇದ್ರು, ಅಪ್ಪ ನೀನು ಮೊದಲು, ಆಮೇಲೆ ನಿನ್ನ ತಂಡದವರು. ನನಗೆ ನೀನ್ ಬೇಕು ಮಗನೇ, ನೀನ್ ಬೇಕು ಮಗನೇ, ನೀನ್ ಬೇಕು, ನಿನ್ನ ಮೂಲಕ ಅವ್ರು ಬೇಕು. ಹಲ್ಲೆಲೂಯಾ. ಅದಕ್ಕೆ ಅವನು ಯೆಹೋವನೇ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸೊ ನಾನು ಮೊದಲು, ಆಮೇಲೆ ಮನೆಯವರು, ಆಮೇಲೆ ಸಭೆಯವರು, ಆಮೇಲೆ ತಂಡದವರು. ಅದಕ್ಕೆ ಅವನು ದೇವರು ಹೇಳ್ತಾ ಇದ್ದಾರೆ, ಪೇತ್ರ ಮೊದಲು ನೀನು ನನಗೆ ಬೇಕು. ಯಾಕೆ ಹೇಳ್ತಾ ಇದ್ದಾರೆ? ಪೇತ್ರನು 3.5 ವರ್ಷ ದೇವರ ಸಂಗಡ ಇದ್ದು ಸೇವೆ ಮಾಡಿದ್ರು ಕೂಡ, ಅನೇಕ ಅದ್ಭುತ ಸೂಚಕ ಕಾರ್ಯಗಳನ್ನ ನಡೆಸಿದ್ರು ಕೂಡ, ದೆವ್ವಗಳನ್ನ ಓಡಿಸಿದ್ರು ಕೂಡ 1 ಅವರ್ ಕೂಡ ಪ್ರಾರ್ಥನೆ ಮಾಡುವುದಕ್ಕೆ ಶಕ್ತಿ ಇಲ್ಲದವನು. ಯಾರವ? 1 ಅವರ್ ಪ್ರಾರ್ಥನೆ ಮಾಡುವುದಕ್ಕೆ, ಪ್ರೇಯರ್ ಲೈಫ್ ಅಲ್ಲಿ ವೀಕ್. ದೇವರು ಹೇಳ್ತಾ ಇದ್ದಾರೆ. ಸಾದ್ರೆ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಇನ್ನೊಂದು ಅವಶ್ಯ. ಪ್ರೇಯರ್ ಲೈಫ್ ಅಲ್ಲಿ ವೀಕ್ ಆಗಿ ಇರುವಂತ ವ್ಯಕ್ತಿ ಕೈಯಿಂದ ದೆವ್ವ ಓಡುತ್ತದೆ. ಪ್ರೇಯರ್ ಲೈಫ್ ಅಲ್ಲಿ ವೀಕ್ ಆಗಿರುವಂತ ವ್ಯಕ್ತಿ ಕೈಯಿಂದ ಅರ್ಪುದ ನಡೀತಾ ಇದೆ. ಪ್ರೇಯರ್ ಲೈಫ್ ಅಲ್ಲಿ ವೀಕ್ ಆಗಿರುವಂತ ವ್ಯಕ್ತಿಯಿಂದ ಏನ್ ನಡೀತಾ ಇದೆ? ಅರ್ಬುದಗಳು ನಡೀತಾ ಇದೆ. ಆದರೆ
ಇದು ಎಲ್ಲ ಇದ್ದರಕ್ಕೆ ನಡೆದ್ರೂ ಕೂಡ ಅವನು ದೇವರ ಸನ್ನಿಧಾನದಲ್ಲಿ ಒಯ್ಯಲ್ಪಡುವುದಿಗೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಅದ್ಭುತಗಳನ್ನ ಕಂಡು ಅದಕ್ಕೆ ವಾಕ್ಯ ಹೇಳ್ತದೆ, ಸಾಧ್ಯವಾದರೆ ಆರಿಸಲ್ಪಟ್ಟವರನ್ನು ಮರಳುಗೊಳಿಸುವಂತ ಅದ್ಭುತಗಳನ್ನ ಕ್ರಿಸ್ತ ವಿರೋಧಿಗಳು ಸಹ ಮಾಡ್ತಾರೆ. ಆಂಟಿ ಕ್ರೈಸ್ಟ್ ಕೂಡ ಮಾಡುವಂತ ಕಾಲ ಇದು. ಅದು ನೀನು 4 ಮಂದಿಯನ್ನ ದೆವ್ವದಿಂದ ಬಿಡಿಸಿದ ಕೂಡಲೇ ನೀನು ಪರಲೋಕ ಬರ್ತೀಯ ಅಂತ ವಾಕ್ಯ ಹೇಳಿಲ್ಲ. ನೀನು ಬಿಡಿಸುವುದು ಒಳ್ಳೆಯದು, ನೀವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವುದು ಒಳ್ಳೆಯದು, ಆದರೆ ಅದಕ್ಕೆ ಮೊದಲು ನೀನು ಸಿದ್ಧರಾಗಿ ಅವರನ್ನ ಸಿದ್ಧ ಮಾಡುವಂಥದ್ದು ಅವಶ್ಯ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಯೇಸುವಿನ ಹೆಸರಲ್ಲಿ ನಂಬಿಕೆ ಇಟ್ಟು ನೀವು ಏನೆಲ್ಲ ಕೇಳ್ತೀರ ಅದೆಲ್ಲ ಕೊಡಲ್ಪಡುತ್ತದೆ. ಅದು ಬೇರೆ, ನೀನು ಏನು ಕೇಳ್ತೀಯೋ ಕೊಡಲ್ಪಡ್ತದೆ. ಡ್ರೆಸ್ ಕೇಳ್ತೀಯ, ಕಾರು ಕೇಳ್ತೀಯ, ಬೈಕ್ ಕೇಳ್ತೀಯ, ನಿಮ್ಮ ಕುಟುಂಬದಲ್ಲಿ ಮನೆ ಕಟ್ಟಬೇಕಂತೀಯ, ಮದುವೆ ಆಗ್ಬೇಕಂತೀಯ, ಮಕ್ಕಳಾಗ್ಬೇಕಂತೀಯ, ಇದೆಲ್ಲ ಸಿಗ್ತದೆ. ಆದರೆ ದೇವರ ಮುಂದೆ ಪರಲೋಕಕ್ಕೆ ಒಯ್ಯಲ್ಪಡಬೇಕಂದ್ರೆ ಬರೀ ನಂಬಿಕೆಯಲ್ಲ, ಸಿದ್ಧರಾಗಬೇಕು. ಏನಾಗಬೇಕು? ನಾನು ಯೇಸುವನ್ನ ನಂಬಿದ್ದೀನಿ ಅಂತ ಮಾತ್ರ ಹೇಳ್ಕೊಂಡು ಪರಲೋಕ ಹೋಗಲಿಕ್ಕಾಗಲ್ಲ. ದೇವರ ಬರುವಣಿಕೆಯಲ್ಲಿ ಒಯ್ಯಲ್ಪಡಕ್ಕಾಗಲ್ಲ. ದೇವರ ಬರುವಣಿಕೆಯಲ್ಲಿ ಒಯ್ಯಲ್ಪಡಬೇಕಂದ್ರೆ ನಾನು ಪ್ರಾರ್ಥಿಸಿ ಎಚ್ಚರವಾಗಿ ಇರುವಂತ ಒಂದು ಅನುಭವ ನನಗೆ ತುಂಬಾ ಅವಶ್ಯ. ಅದಕ್ಕೆ ದೇವರು ಹೇಳ್ತಾರೆ, ಲೂಕನ್ ಬರೆದ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯ, ಇಗೋ ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ನನ್ನ ತಂದೆ ನಿಮಗೆ ವಾಗ್ದಾನ ಮಾಡಿದದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ, ದೇವರು ಲೋಕದ ಮೇಲಿನಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಪಟ್ಟಣದಲ್ಲಿ ಕಾದುಕೊಂಡಿ ಅಂದ್ರೆ ಏನರ್ಥ? ಪ್ರಾರ್ಥಿಸ. 1 ಅವರ್ ಕೂಡ ಪ್ರಾರ್ಥನೆ ಮಾಡದೆ ಇದ್ದವನು 10 ದಿವಸ ಕಾಲ ಪ್ರಾರ್ಥನೆಯಲ್ಲಿ ನಿರತರಾಗಿ ಕೂತ್ಕೊಳ್ತಾ ಇದ್ದಾರೆ. 1 ದಿವಸ, 2 ದಿವಸ, 3 ದಿವಸ. ಒಬ್ಬನಲ್ಲ, ಅವನು ಮಾತ್ರ ಅಲ್ಲ, ಅವನ ಸಂಗಡ ಇದ್ದಂತ 120 ಮಂದಿಯು ಕೂತ್ಕೊಂಡು ಪ್ರಾರ್ಥಿಸುತ್ತಾ ಇದ್ದಾರೆ. ಪರಲೋಕದಿಂದ ಶಕ್ತಿ ಅವರಿಗೆ ಬರುವ ತನಕ ಏನ್ ಮಾಡು? ಪ್ರಾರ್ಥನೆ ಮಾಡು. ಪರಲೋಕದಿಂದ ದೇವರು ಕೊಟ್ಟಂತ ಶಕ್ತಿ ಯಾವುದು? ಪರಿಶುದ್ಧ ಆತ್ಮನು. ಈಗ 10ನೇ ದಿವಸದಲ್ಲಿ ಇವರ ಕಣ್ಣುಗಳು ತೆರೆಯಲ್ಪಟ್ಟು ಒಂದು ದರ್ಶನವನ್ನ ಕಾಣ್ತಾ ಇದೆ. ಚೆನ್ನಾಗಿ ಗಮನಿಸಿ, ಚೆನ್ನಾಗಿ ಓದು. ದರ್ಶನವನ್ನ ಅವರು ಕಣ್ಣುಗಳು ಕಾಣ್ತಾ ಇದೆ. ಆ ದರ್ಶನದಲ್ಲಿ ಅನೇಕ ನಾಲಿಗೆಗಳನ್ನ ಕಾಣ್ತಾ ಇದ್ದಾರೆ. ಉರಿಯಂತಿರುವಂತ ನಾಲಿಗೆಗಳು. ಈ ಉರಿಯಂತಿರುವಂತ ನಾಲಿಗೆಗಳು ಏನ್ ಮಾಡ್ತಾ ಇದೆ? ಇವರು ಕಂಡಂತ ನಾಲಿಗೆಗಳು ಇವರ ಒಳಗಡೆ ಇಳಿದು ಬರ್ತಾರೆ. ಈ ಉರಿಯಂತಿರುವಂತ ಕಂಡ ನಾಲಿಗೆಗಳು ಇವರ ಒಳಗಡೆ ಬಂದ ಕೂಡಲೇ ಇವರ ಅನ್ಯ ಭಾಷೆಯಲ್ಲಿ ಕರ್ತನನ್ನ ಸ್ತೋತ್ರ ಮಾಡಿ ಸ್ತುತಿಸಿ ದೇವರನ್ನ ಆರ್ಭಟಿಸುತ್ತಾ ಇದ್ದಾರೆ. ನಾನು ಚೆನ್ನಾಗಿ ಒಂದು ಮಾತು ಹೇಳುತ್ತೇನೆ, ನಿನ್ನ ಪ್ರಾರ್ಥನೆ ಬಲಿಷ್ಠವಾಗಬೇಕಂದ್ರೆ ಅನ್ಯ ಭಾಷೆ ವರ ತುಂಬಾ ಅವಶ್ಯ. ಯಾಕಂದ್ರೆ ಸತ್ಯ ವೇದ ಹೇಳುತ್ತದೆ, ಅನ್ಯ ಭಾಷೆಯಲ್ಲಿ ಮಾತಾಡುವವನು ಅವನು ಭಕ್ತಿ ವೃದ್ಧಿ ಉಂಟಾಗುತ್ತೆ ಎಂಬುದಾಗಿ. ಅನ್ಯ ಭಾಷೆಯಲ್ಲಿ ಮಾತಾಡುವವನು ದೇವರೊಟ್ಟಿಗೆ ಸಂಚರಿಸುತ್ತಾನೆ, ದೇವರೊಟ್ಟಿಗೆ ರಹಸ್ಯಗಳನ್ನ ಮಾತಾಡ್ತಾನೆ. ದೇವರೊಟ್ಟಿಗೆ ಸಂಚರಿಸುವುದಕ್ಕೂ ಭಕ್ತಿಹೀನರಾಗಿ ಇಲ್ಲದೆ ಭಕ್ತಿಯಲ್ಲಿ ನೀನು ವೃದ್ಧಿ ಆಗುವುದಕ್ಕೂ ದೇವರು ಕೊಟ್ಟಂತ ಅನ್ಯ ಭಾಷೆ ಅವಶ್ಯ. ಆದರೆ ಇವತ್ತು ಸಭೆಯನ್ನ ಕೆಡಿಸುವಂತ ಅನೇಕ ಸುಳ್ಳು ಉಪದೇಶಕರು ದೇವರು ಕೊಡುವಂತ ಅನ್ಯ ಭಾಷೆಯನ್ನೇ ಮಾತಾಡಬಾರದು ಎಂಬುದಾಗಿ ಹೇಳುವಂತ ಸುಳ್ಳು ಉಪದೇಶಿಕೆಗಳು ಹೆಚ್ಚಾಗಿ ಎದ್ದು ಬಂದಾರೆ. ಏನಕ್ಕೆ ಗೊತ್ತಾ? ಸೈತಾನ್ ಅವರನ್ನ ಎಬ್ಬಿಸಿದಾನೆ. ನೀನು ಸಿದ್ಧಲಾಗಬಾರದು ಎಂಬುದಕ್ಕಾಗಿ, ನೀನು ಸಿದ್ಧನಾಗಬಾರದು ಎಂಬುದಕ್ಕಾಗಿ, ನೀನು ಒಯ್ಯಲ್ಪಡಬಾರದು ಎಂಬುದಕ್ಕಾಗಿ, ನೀನು ಕರ್ತನ ಸಮ್ಮುಖದಲ್ಲಿ ನಿಂತುಕೊಳ್ಳಬಾರದು ಎಂಬುದಕ್ಕೋಸ್ಕರ ಇಂದ ದುಷ್ಟ ಶಕ್ತಿಗಳು ಸೈತಾನ ಮೂಲಕ ಉಪಯೋಗಪಡಿಸಲ್ಪಡ್ತಾ ಇದೆ. ದೇವರು ಚೆನ್ನಾಗಿ ಹೇಳಿದರು, ಪರಲೋಕದಿಂದ ಶಕ್ತಿ ಪರಿಶುದ್ಧ ಆತ್ಮನು ನಿನ್ನ ಮೇಲೆ ಬರುತ್ತದೆ ಎಂಬ. ಸೊ ಆದ ಕಾರಣ ಮೊದಲನೇ ಪಾಯಿಂಟ್ ಏನಂದ್ರೆ, ನಾನು ದೇವರನ್ನ ಸಂಧಿಸುವುದಕ್ಕೆ, ಎದುರುಗೊಳ್ಳುವುದಕ್ಕೆ ಮೊದಲು ನನಗೆ ಪ್ರಾರ್ಥನೆ ಜೀವಿತ ತುಂಬಾ ಅವಶ್ಯ. ಆದ ಕಾರಣ ದೇವರನ್ನ ಎದುರುಗೊಳ್ಳುವಂತ ಪ್ರಾರ್ಥನೆ ಜೀವಿತಕ್ಕೆ ಸಿದ್ಧನಾಗು.
ನಿನ್ನ ತಂಡದವರನ್ನ ಆ ಪ್ರಾರ್ಥನೆ ಜೀವಿತಕ್ಕೆ ಪಡಿಸಿ ಆ ಪ್ರಾರ್ಥನೆಯ ಜೀವಿತಕ್ಕೆ ನೀನು ಪಾಲಕನಾಗಿರು, ನೀನು ಪಾಲಕಲಾಗಿರು. ನೀನು ಅವರೆಲ್ಲ ಸಿದ್ಧಪಡಿಸಿ ನಿನ್ನ ಪ್ರಾರ್ಥನೆ ಜೀವಿತವನ್ನ ವೀಕ್ ಮಾಡಿಕೊಳ್ಳೋದು ಬೇಡ, ನೀನು ಅದಕ್ಕೆ ನಾಯಕನಾಗಿರು. ಪ್ರಾರ್ಥಿಸುವಂತ ಗುಂಬಿಗೆ ನೀನೇ ಲೀಡರ್ ಆಗಿರು, ನೀನೇ ಪಾಲಕನಾಗಿರು. ಎರಡನೇದಾಗಿ ನಾ ಹೇಳಲಿಕ್ಕೆ ಬಯಸುತ್ತೇನೆ, ಎಬ್ರೆಯ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯ. ಇನ್ನೊಂದು 10 ನಿಮಿಷ ನನ್ನ ಪ್ರಸಂಗ ಇರ್ತದೆ, ಸ್ವಲ್ಪ ಗಮನಿಸಿರಿ. ದೇವರ ವಾಕ್ಯಗಳು ಎಲ್ಲವೂ ಅಮೂಲ್ಯವಾದದು, ನಮ್ಮ ಜೀವಿತಕ್ಕೆ ಆಶೀರ್ವಾದವಾದದ್ದು, ಬರಲಿಕ್ಕಿರುವಂತ ನಾಶನದಿಂದ ನಮ್ಮನ್ನ ತಪ್ಪಿಸುವಂತದಾಗಿ ಇರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಗಮನಿಸೋಣ. ಎಬ್ರೆಯ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯ ಓದಮ್ಮ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿ. ಪರಿಶುದ್ಧತೆಯನ್ನ ಹೊಂದುವುದಕ್ಕೆ ಪ್ರಯತ್ನ ಮಾಡ್ರಿ. ಯಾಕೆ? ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ಪರಿಶುದ್ಧತೆ ಇಲ್ಲದೆ ಯಾರು ಕೂಡ ಆ ದೇವರನ್ನ, ಮನುಷ್ಯ ಕುಮಾರನನ್ನ ಎದುರುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ, ದರ್ಶಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪರಿಶುದ್ಧತೆ ತುಂಬಾ ಮುಖ್ಯ. ಎರಡನೇ ವೆಸಲ್, ನೀನು ಪರಿಶುದ್ಧಕ್ಕಾಗಿ ಒಂದು ಗುಂಬನ್ನ ಎಬ್ಬಿಸುವನಾಗಿ, ಆ ಗುಂಬಿಗೆ, ಪರಿಶುದ್ಧ ಕುಂಭಕ್ಕೆ ನಾಯಕಳಾಗಿ ಇರುವುದಕ್ಕೆ ನಿನ್ನನ್ನು ಸಿದ್ಧಪಡಿಸಿಕೊಳ್ಳೋ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ವಾಕ್ಯಗಳನ್ನು ಸ್ವಲ್ಪ ಗಮನಿಸೋಣ. ಪ್ರಕಟಣೆ 22ನೇ ಅಧ್ಯಾಯ 11ನೇ ವಾಕ್ಯ ಎಲ್ಲರಿಗೆ ಗೊತ್ತಿದೆ. ಅದರಲ್ಲಿ ವಾಕ್ಯ ಹೇಳ್ತದೆ, ನೀತಿವಂತನು ಏನ್ ಮಾಡು, ಇನ್ನು ನೀತಿವಂತನ ಆಗು, ಪರಿಶುದ್ಧನ ಏನ್ ಮಾಡು, ಇನ್ನು ಪರಿಶುದ್ಧನ ಆಗು. ಯಾಕೆ ದೇವರು ಹೇಳ್ತಾ ಇದ್ದಾರೆ? ಇವತ್ತು ಇರುವಂತ ನೀತಿಯಲ್ಲಿ ತೃಪ್ತಿ ಆಗಬೇಡ. ಇವತ್ತು ಇರುವಂತ ನೀತಿಯನ್ನ ಇಟ್ಟುಕೊಂಡು ನನ್ನನ್ನು ದರ್ಶಿಸುವುದಕ್ಕೆ ಸಾಕಾಗೋದಿಲ್ಲ. ಇವತ್ತು ಇರುವಂತ ಪರಿಶುದ್ಧತೆಯಲ್ಲಿ ತೃಪ್ತನಾಗಬೇಡ. ಇವತ್ತು ಇರುವಂತ ಪರಿಶುದ್ಧತೆಯನ್ನು ಇಟ್ಟುಕೊಂಡು ನೀನು ಈ ಮಹಾ ಉಪದ್ರವ ಕಾಲಕ್ಕೆ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಇನ್ನೂ ನೀತಿ, ಇನ್ನೂ ಪರಿಶುದ್ಧತೆ ನಿನ್ನಲ್ಲಿ ಬೆಳೆಯಬೇಕಾಗಿರುವುದು ಅವಶ್ಯ. 9ನೇ ತಿಂಗಳು ನಾಳೆ ಹುಟ್ಟುವಾಗ ಕರ್ತನೆ ಹೇಳ್ತಾ ಇದ್ದಾನೆ, 9ನೇ ತಿಂಗಳಲ್ಲಿ ನನ್ನ ಸಭೆ ಪ್ರಾರ್ಥಿಸುವಂತ ವೀರಲಾಗಿ ಇರಬೇಕು. ಪ್ರಾರ್ಥಿಸುವವರನ್ನ ಎಬ್ಬಿಸುವಂತ ಬಾಲಕಲಾಗಿ ಇರಬೇಕು. ಪ್ರಾರ್ಥಿಸುವಂತ ಆ ಗುಂಬಿಗೆ ಅವನೇ ಗಾವಲುಗಾರಿಯಾಗಿ ಇರಬೇಕು. ಎರಡನೇದಾಗಿ ನನ್ನ ಸಭೆ ಪರಿಶುದ್ಧ ಸಭೆಯಾಗಿರಬೇಕು. ಪರಿಶುದ್ಧವಂತರನ್ನ ಎಬ್ಬಿಸುವಂತ ಸಭೆಯಾಗಿರಬೇಕು. ಆ ಪರಿಶುದ್ಧ ಕೂಟಕ್ಕೆ ಅವರು ಬಾಲಕಲಾಗಿ ಇರಬೇಕು. ಮೂರನೇದಾಗಿ ಮುಗಿಸ್ಬಿಡೋಣ. ಒಂದು ವಾಕ್ಯ ಹೇಳ್ತಾ ಇದೆ, ಮತ್ತೆಯ ಸುವಾರ್ತೆ 24ನೇ ಅಧ್ಯಾಯ 14ನೇ ವಾಕ್ಯ. ಮತ್ತೆಯ 24:14. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು. ಸರ್ವಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲ್ಪಡುತ್ತದೆ. ಆಗ ಅಂತ್ಯವೂ ಬರುವುದು. ಅಲೋ, ಶಕ್ತಿಯನ್ನ ದೇವರು ಎಲ್ಲಿ ಕೊಟ್ಟಾರೆ? ಸ್ವಾರ್ಥೆಯಲ್ಲಿ ಕೊಟ್ಟಾರೆ. ಸತ್ಯನ ದೇವರು ಎಲ್ಲಿ ಕೊಟ್ಟಾರೆ? ಸ್ವಾರ್ಥೆಯಲ್ಲಿ. ನಿನ್ನನ್ನು ಸಾಮಾನ್ಯವಾಗಿ ಒಂದು ಮೂಲೆಯಲ್ಲಿ ಅಡ್ರೆಸ್ ಇಲ್ಲದಂತ ವ್ಯಕ್ತಿಯಾಗಿದ್ದಂತ ನಿನ್ನ ಇಡೀ ಜಗತ್ತಕ್ಕೆ ಪ್ರಬಲ ಮಾಡಬೇಕಂದ್ರೆ ನೀನು ಸ್ವಾರ್ಥೆಯನ್ನ ಸಾರುವಲಾಗಿ ಇರಬೇಕಾಗಿರೋದು ಅವಶ್ಯ. 10ನೇ ಕ್ಲಾಸ್ ಕೂಡ ಪಾಸ್ ಆಗದಂತ ನನ್ನ ಸ್ವಂತ ಸಹೋದರ, ನನ್ನ ಆತ್ಮೀಕ ತಂದೆ ಪಾಸ್ಟರ್ ಅಭಿಷೇಕ್ ದೇವವಣ್ಣ 40 ದೇಶದ ಮೇಲೆ ಆ ದೇಶದಲ್ಲಿ ಹೋಗಿ ಇಂಗ್ಲಿಷ್ ಭಾಷೆಯಲ್ಲಿ ಅನೇಕ ಪಾಸ್ಟರ್ಗಳಿಗೆ ಉಪದೇಶ ಮಾಡಿದಂತ ಒಂದು ಶಕ್ತಿ ಯಾವುದು ಗೊತ್ತಾ? ಬೀದಿಗಳಲ್ಲಿ ನಿಂತುಕೊಂಡು ಅವರು ಸುವಾರ್ತೆ ಸಾರಿದಂತ ಸುವಾರ್ತೆಯ ಪ್ರತಿಫಲ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, ಕತ್ತಲೆ ಒಳಗಡೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನೆ. ಗುಣಾಧೀಶಗಳನ್ನ ನೀನ್ ಸಾರಿದ್ರೆ ಮಾತ್ರ ನೀನ್ ರಾಜವಂಶದವನು, ನೀನ್ ರಾಜವಂಶದವಳು, ನೀನ್ ಯಾಜಗಳು, ನೀನ್ ಮೀಸಲಾದ ಜನ, ನೀನ್ ಪರಿಶುದ್ಧ ಜಾತಿ, ನೀನ್ ದೇವರ ಸ್ವರ್ಗೀಯ ಪ್ರಜೆ. ಸುವಾರ್ತೆಗೆ ಇರುವಂತ ಶಕ್ತಿ ಬೇರೆ ಯಾವುದಕ್ಕಿಲ್ಲ.
ಸುವಾರ್ತೆಯಲ್ಲಿ ಏನ್ ಶಕ್ತಿ ಇದೆ ಗೊತ್ತಾ? ನೀ ಬಡವನಾಗಿರುವಂತ ನಿನ್ನನ್ನ ಐಶ್ವರ್ಯಂತನಾಗಿ ಮಾಡುವಂಥದ್ದು ಸುವಾರ್ತೆಗೆ ಇರುವಂತ ಶಕ್ತಿ. ಬಲಗಿನನಾದಿ ಇರುವಂತ ನಿನ್ನನ್ನ ಬಲಿಷ್ಠನಾಗಿ ಮಾಡುವಂಥದ್ದು ಸುವಾರ್ತೆಗೆ ಇರುವಂತ ಶಕ್ತಿ. ಯಾರು ನೋಡದೆ ಮೂಸಿ ನೋಡದೆ ಇರುವಂತ ವ್ಯಕ್ತಿಯನ್ನ ಎಲ್ಲರಿಗೂ ಬೇಕು ಎಂಬುದಾಗಿ ಎಲ್ಲರೂ ಹುಡುಕುವಂತ ವ್ಯಕ್ತಿಯಾಗಿ ಮಾಡುವಂತ ಶಕ್ತಿ ಸುವಾರ್ತೆಗೆ ಇದೆ. ಈ ಲೋಕವು ನಿನ್ನನ್ನು ಅಲ್ಪವಾಗಿ ನೋಡುವಾಗ ಪರಲೋಕ ಯಾರನ್ನ ಶ್ರೇಷ್ಠವಾಗಿ ನೋಡುತ್ತದೆ? ಸುವಾರ್ತೆಯನ್ನ ಸಾರುವಂತವರ ಪಾದಗಳು ಎಷ್ಟೋ ರಮ್ಯವಾಗಿದೆ. ಅದು ಭೂಮಿಯ ಮೇಲೆ ರಮ್ಯವಾಗಿ ಕಾಣಿಸಲೇಬೇಕು. ನಿಮ್ಮ ಬಡತನ, ನೀವು ಹಾದು ಹೋಗುವಂತ ಕಾರ್ಯಗಳು, ನಾನು ಒಂದು ಹೇಳ್ತೀನಿ, ಸುವಾರ್ತೆ ಸಾರದಿದ್ದರೆ ನನಗೆ ಅಯ್ಯೋ. ಹಾಗೆ ಹೇಳಿದ ಪೌಲ ಅಪೊಸ್ತಲನು, ಸುವಾರ್ತೆಯನ್ನ ಕರ್ತವ್ಯಕ್ಕಾಗಿ ನಾನು ಸಾರ್ತಾ ಇಲ್ಲ, ಸಾರದಿದ್ದರೆ ಅಯ್ಯೋ, ಸಾರದಿದ್ದರೆ ನನ್ನ ಗತಿಯನ್ನ ಏನು ಹೇಳಲಿ? ಓದಮ್ಮ 1 ಕೊರಿಂಥ್ಯ 9ನೇ ಅಧ್ಯಾಯ 16ನೇ ವಾಕ್ಯ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ, ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರಲೇ ಬೇಕೆಂಬುದಾದ ನಾನು ಮಹಾ ಉಪದ್ರವ ಕಾಲದಲ್ಲಿ ತಪ್ಪಿಸಿಕೊಳ್ಳಬೇಕಂದ್ರೆ ಸುವಾರ್ತೆಯನ್ನ ಸಾರಲೇಬೇಕೆಂಬುದಾದ ನಿರ್ಬಂಧವು ನನಗೆ ಉಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಏನು ಹೇಳಲಿ? ನನಗೂ ನರಕವೇ, ನನಗೂ ಉಪದ್ರ ಕಾಲದಲ್ಲಿಯೇ ನಾನು ಕೈಲಿ ಬೀಳಲ್ಪಡುವಂತ ವ್ಯಕ್ತಿಯಾಗಿ ಆಗುತ್ತೇನೆ. ಸುವಾರ್ತೆಯೇ ನನ್ನನ್ನು ಬದುಕಿಸಿತ್ತು, ಸುವಾರ್ತೆಯೇ ನನ್ನನ್ನು ಬೆಳೆಸಿತ್ತು, ಸುವಾರ್ತೆಯೇ ನನ್ನನ್ನು ಇಂಥ ದೇವರ ಕಾರ್ಯದಲ್ಲಿ, ಅದ್ಭುತ ಕಾರ್ಯಗಳಲ್ಲಿ ರೂಪಿಸಿದಂಥದ್ದು ಸುವಾರ್ತೆ. ಅಗಸ್ಟಿನ್ ಜಯಕುಮಾರ್ ಅಣ್ಣ ಅವರ ಜೀವಿತದಲ್ಲಿ ನಡೆದಂತ ಒಂದು ಘಟನೆ ಹೇಳಿ ಮುಗಿಸುತ್ತೇನೆ. ಅವರು ಒಂದು ಕೂಟದಲ್ಲಿ ಮಾತಾಡಿ ಮುಗಿಸಿದ ನಂತರ ಒಂದು ವಯಸ್ಸಾದ ಅಜ್ಜಿ ಅವರು ಬಂದು ಬಟ್ಟೆಯಲ್ಲಿ ಚೀಲ ಮಾಡಿ ಇಟ್ಟಿರ್ತಾರೆ. ಅವಾಗಲೆಲ್ಲ ಹಳೆಯ ವ್ಯಕ್ತಿಗಳು, ಈಗ ಇದೇನೋ ಗೊತ್ತಿಲ್ಲ, ಬಟ್ಟೆಗಳಲ್ಲಿ ಚೀಲ ಮಾಡಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ರೊಕ್ಕಗಳನ್ನು ಹಾಕಿ ಅವ್ರ ಕೈಯಲ್ಲಿ ಒಂದು ಅಜ್ಜಿ ಬಂದು ಕೊಟ್ಟು ಹೋಗಿದ್ರಂತೆ. ಹೋಗಿದ ನಂತರ ಒಬ್ಬ ಪಾಸ್ಟರ್ ಬಂದು, ಈ ಅಜ್ಜಿ ನಿಮ್ಮನ್ನ ಸಂಧಿಸಿ ನಿಮ್ಮ ಕೈಯಲ್ಲಿ ಕಾಣಿಕೆ ಕೊಟ್ಟು ಹೋಗಿದ್ರಲ್ಲ, ಈ ಅಜ್ಜಿ ಬಗ್ಗೆ ನಿಮಗೆ ಗೊತ್ತಾಯ್ಯಪ್ಪ? ನನಗೇನು ಗೊತ್ತಿಲ್ಲಪ್ಪ ಅಂದ ಹೇಳಿದಾಗ, ಅವರ ಬಗ್ಗೆ ಅವರು ಹೇಳಿಕೊಟ್ಟಾಗ, ತಮಿಳುನಾಡಲ್ಲಿ ಮಾರ್ತಾಂಡಂ ಎಂಬುದಾದ ಒಂದು ಸ್ಥಳ. ಈ ಮಾರ್ತಾಂಡಂ ಎಂಬುದಾದ ಸ್ಥಳದಲ್ಲಿ 2 ಅಜ್ಜಿ, ಒಬ್ಬ ಅಜ್ಜಿಗೆ 85 ವಯಸ್ಸು, ಇನ್ನೊಂದು ಅಜ್ಜಿಗೆ 80 ವಯಸ್ಸು. 85 ವಯಸ್ಸು ಅಜ್ಜಿಗೆ ಕಣ್ಣು ಕಾಣುವುದಿಲ್ಲ, ಅವರ ತಂಗಿ 80 ವಯಸ್ಸು ಅಜ್ಜಿಗೆ ಕಣ್ಣು ಕಾಣ್ತದೆ. ಈ ಕಾರಣ ಅಕ್ಕಲನ್ನ 80 ವಯಸ್ಸು ಅಜ್ಜಿನೇ ನೋಡ್ಕೋಬೇಕು. ಆಕೆ ಕೆಲಸ ಮಾಡೋದು, ಕಾರ್ಯ ನೋಡೋದು, ಯಾಕಂದ್ರೆ ಕಣ್ಣು ಕಾಣುವುದಿಲ್ಲ, ಈಕೆನೆ ನೋಡ್ಕೋಬೇಕು. ಒಂದು ಸಣ್ಣ ಗುಡಿಸಲಲ್ಲಿ ಒಂದು ಮನೆಯಲ್ಲಿ ಇದ್ದಾರೆ. ಸೊ ಇವರಿಗೆ ಹೋಗಿ ದುಡಿಯೋದಿಗೆ ಶಕ್ತಿ ಇಲ್ಲದಂತ ಕಾರಣ ಮನೆ ಮುಂದೆ ಬಿಚ್ಚೆ ಬೇಡ್ತಾರಂತೆ. ಬಿಚ್ಚೆ ಬೇಡಿ ಅದರಲ್ಲಿ ಇರುವಂತ ರೊಕ್ಕಗಳನ್ನ ಇಟ್ಟುಕೊಂಡು ಜೀವನವನ್ನು ನಡೆಸ್ತಾ ಇದ್ರು. ಆದರೆ ಮೊದಲು ನೀವು ಬಂದು ಅಲ್ಲಿ ಕೂಟವನ್ನು ನಡೆಸಿದಾಗ, ಆ ಕೂಟಕ್ಕೆ ಅವರು ಬಂದಿದಾಗ ಆತ್ಮ ಭಾರವನ್ನು ಕುರಿತಾಗಿ, ಆತ್ಮವನ್ನು ಸಂಪಾದನೆ ಮಾಡದಿದ್ದರೆ ನಾವು ದೇವರ ಮುಂದೆ ಹೋಗಿ ಬರಿಗೈಯನಾಗಿ ನಿಲ್ಲುವುದಿಗೆ ಆಗುವುದಿಲ್ಲ ಎಂಬುದಾಗಿ ನೀವು ಹೇಳಿದಂಥ ಕಾರ್ಯಗಳು, ಸುವಾರ್ತೆ ತಲುಪಲ್ಪಡಲೇಬೇಕು, ಅನೇಕ ಆತ್ಮಗಳು ರಕ್ಷಿಸಲ್ಪಡಲೇಬೇಕು ಎಂಬುದಾಗಿ ಹೇಳಿದಂಥ ಮಾತುಗಳನ್ನು ಅವರು ಕೇಳಿದರು. ಈಗ 2ನೇ ಕೂಟಕ್ಕೆ ಬಂದಿದ್ದಾರೆ, ಬಂದು ನಿಮಗೆ ಕಾಣಿಕೆ ಕೊಟ್ಟಿದ್ದಾರೆ. ಅಲ್ಲಿ ಏನ್ ಬರೆದಿದ್ದಾರೆ ಆ ಲಿಸ್ಟ್ ಮಾತ್ರ ತಗೊಂಡು ಹೋಗ್ಬಿಟ್ಟವ್ರ. ಅಲ್ಲಿ ಬರೆದಿರಂದ, ಯಪ್ಪ ಡೇ ನನ್ನ ಮಗ, ನಿನ್ನ ಸಂಗಡ ಬಂದು ದೇವರ ಸೇವೆ ಮಾಡಬೇಕಂತ ನನಗೆ ತುಂಬ ಆಸೆ ಇದಪ್ಪ. ಆದರೆ ನನಗೆ ಅಕ್ಕ ಉಂಡು, ಅಕ್ಕೆಗೆ ಕಣ್ಣು ಕಾಣುವುದಿಲ್ಲ, ನನಗೂ ವಯಸ್ಸಾಯಿತು, ನಾವು ಬಿಚ್ಚೆ ಬೇಡಿನೇ ಏನು ಮಾಡ್ತಾ ಇದ್ದೇವೆ, ತಿನ್ನುತ್ತಾ ಇದ್ದೇವೆ. ಆದರೂ ಕೂಡ ನಾನು ಒಂದು ರೊಕ್ಕವನ್ನು ನಿನಗೆ ಕೊಟ್ಟಿದ್ದೀನಲ್ಲ, ಈ ರೊಕ್ಕವನ್ನು ಇಟ್ಟುಕೊಂಡು ಯಾರಾದರೂ ಒಂದು 4 ವ್ಯಕ್ತಿಗೆ ಸುವಾರ್ತೆ ಸಾರಪ್ಪ. ಯಾಕೆಂದ್ರೆ ನಾನು ದೇವರ ಮುಂದೆ ಹೋಗಿ ನಿಲ್ಲುವಾಗ ನಾನು ಬರಿಗೈಯಲಾಗಿ ನಿಲ್ಲಬಾರದು, ನಾನು ಹೋಗದಿದ್ದರೂ ಯಾರನ್ನಾದ್ರೂ ಕಲಿಸಿದ್ದೀನಿ ಅನ್ನುವಂಥ ಒಂದು ಸುವಾರ್ತೆ ಭಾರ ನನಗೂ ಉಂಟು ಎಂಬುದಾಗಿ ಪರಲೋಕಕ್ಕೆ ಗೊತ್ತಾಗಬೇಕು. ಅಲೆಲೋಯ ಅಲೆಲೋಯ.
ದೇವರ ಮುಂದೆ ನಮ್ಮನ್ನ ನಿಲ್ಲಿಸತಕ್ಕಂಥ ಯೋಗ್ಯವಾದ 3 ವಿಷಯಗಳು. ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು, ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರಬೇಕು, ಪರಿಶುದ್ಧರಾಗಿ ನಾವು ಇರುವುದು ಮಾತ್ರ ಅಲ್ಲ, ಪರಿಶುದ್ಧಕ್ಕಾಗಿ ಒಂದು ಗುಂಪನ್ನ ನಾವು ಏರ್ಪಡಿಸಬೇಕು. ಆ ಗುಂಪಿಗೆ ನೀನು ನಾನು ಬಾಲಕನಾಗಿರಬೇಕು. ಸ್ವಾರ್ಥ ಆತ್ಮ ಭಾರ ನಮ್ಮಲ್ಲಿ ಕಡಿಮೆ ಆಗಲೇ ಬಾರದು. ನಿನ್ನ ನಷ್ಟಗಳಿಗೆ, ನಿನ್ನ ಕಷ್ಟಗಳಿಗೆ ದೇವರ ಆತ್ಮನ ರಕ್ಷಣೆ ಹೊಂದಿದಂಥ ವ್ಯಕ್ತಿಗಳಿಗೆ ಕಷ್ಟಗಳು ನಷ್ಟಗಳು ಬರುವುದಕ್ಕೆ ಕಾರಣ ಏನು ಗೊತ್ತಾ? ಆತನ ಗುಣಾದಿಶಯಗಳನ್ನ ಸಾರದೇ ಇರುವಂತ ಶಾಪ ಪ್ರತಿಯೊಬ್ಬರ ಮೇಲೆ ಇದೆ. ಆತನ ಗುಣಾದಿಶಯಗಳನ್ನ ಸಾರುವಂತ ಒಂದು ಕಾರ್ಯದಲ್ಲಿ, ಎಲ್ಲಾದರೂ ಒಂದು ವಿಷಯದಲ್ಲಿ ನಾವು ಏನ್ ಮಾಡಬೇಕು? ನಮ್ಮನ್ನ ಅದರಲ್ಲಿ ಸೇರಿಸಿಕೊಳ್ಳುವಂಥದ್ದು ಅವಶ್ಯ. ಈ 3ನೇ ಗುಂಪು, ನಾವು ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ಸಿದ್ಧನಾಗಬೇಕು. ಸುವಾರ್ತೆ ಸಾರುವಂತ ಒಂದು ತಂಡವನ್ನ ನಾನು ಎಬ್ಬಿಸಬೇಕು. ಆ ತಂಡಕ್ಕೆ ನಾನೇ ಪಾಲಕನಾಗಿ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ಕರ್ತನು ಹೇಳುತ್ತಾ ಇದ್ದಾನೆ, ಸಿದ್ಧವಾಗಿರು. ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲ ತಂಡಗಳನ್ನು ಕೂಡ ನೀನು ಸಿದ್ಧಪಡಿಸು. ನೀನು ಅವುಗಳಿಗೆ ಪಾಲಕನಾಗಿರು. ಹೃದಯಗಳಲ್ಲಿ ವಾಕ್ಯಗಳನ್ನ ಇಟ್ಟುಕೊಳ್ಳ್ರಿ. 9ನೇ ತಿಂಗಳು ನಾಳೆ ಹುಟ್ಟಲಿಕ್ಕಿದೆ. ದೇವರ ಬಳಿಯಲ್ಲಿ ನಾವು ತೀರ್ಮಾನವನ್ನ ತೆಗೆದುಕೊಳ್ಳೋಣ. ನಾವು ಸಭೆಗೆ ಬಂದು ಬರೀ ವಿಶ್ವಾಸಿಯಾಗಿ ಇದ್ರೆ ನಾವು ಪರಲೋಕ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಸಭೆಗೆ ಬಂದು ಸಿದ್ಧರಾಗುವಾಗ ಮಾತ್ರ ಪರಲೋಕ ಹೋಗುವುದಕ್ಕೆ ಸಾಧ್ಯ. ಸಿದ್ಧರಾಗುವವರು ಮಾತ್ರ ದೇವರ ಮುಂದೆ ನಿಂತುಕೊಳ್ಳುವುದಕ್ಕೆ ಸಾಧ್ಯ. ಕಣ್ಗಳ ಮುಚ್ಚಿದವರಾಗಿ